ಓಕೆ. ನಮ್ಮ ಜೊತೆ ಶೈಲಜಾ ಇರೋರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಮನುಷ್ಯ ಮನುಷ್ಯನಂಗಿರ್ಬೇಕಾದ್ರೆ ಶಿಕ್ಷಕರು ಇರಬೇಕು ಅಂದ್ರೆ ಇನ್ನೂ ಸ್ವಲ್ಪ ಅರ್ಥ ಮಾಡಿಸಿ ಹೇಗೆ. ಸರ್, ಈಗ ಈಗ ಚಿಕ್ಕ ಮಕ್ಕಳನ್ನೇ ತೆಗೆದುಕೊಂಡ್ರೆ ಅವ್ರಿಗೆ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರದು ಅನ್ನೋ ಅರಿವು ಇರೋದಿಲ್ಲ. ಆದ್ರೆ ನಿರಂತರವಾಗಿ ಕಲಿಸುವ ಪ್ರಕ್ರಿಯೆಗಳು ಅವ್ರನ್ನ ಒಳಪಡಿಸೋದ್ರಿಂದ, ಪ್ರಶಂಸೆ ಮತ್ತು ಶಿಕ್ಷೆ ಅನ್ನೋ ಒಂದು ತಂತ್ರಗಳನ್ನ ಬಳಸೋದ್ರ ಮೂಲಕ ಏನಾದ್ರೂ ಒಂದು ಸಣ್ಣದು ಒಳಿತನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹಿಸೋದ್ರಿಂದ ಅವ್ರ ಮಗು ಕಲಿಯುತ್ತೆ, ನಾ ಇಂಥದನ್ನ ಜಾಸ್ತಿ ಮಾಡ್ಬೇಕು ಅಂತ. ಹಾಗೆ ಏನಾದ್ರೂ ತಪ್ಪು ಕಂಡಾಗ ಹ್ಮ್. ಅವನಿಗೆ ತಿಳುವಳಿಕೆ ಹೇಳಿ, ಬುದ್ಧಿ ಹೇಳಿ, ಇದಲ್ಲ, ಇದು ನಿನ್ನ ಉನ್ನತಿಯೆಡೆಗೆ ಕರೆದುಕೊಂಡು ಹೋಗುವ ದಾರಿ ಅಲ್ಲ, ಇದು ಹ್ಮ್. ನಿನ್ನ ಬದುಕಿನ ಸದಾಶಯವಲ್ಲ ಅಂತ ಅವ್ರಿಗೆ ಮನದಟ್ಟು ಮಾಡಿದಾಗ ಅವರು ಅಂಥ ಹಾದಿಯನ್ನ ಬಿಟ್ಟು ಮತ್ತೆ ಹೊಸ ಹಾದಿಗೆ ಮುನ್ನಡೆಯುವಂತ ಒಳ್ಳೆಯ ಹಾದಿಗೆ ಹೋಗ್ತಾರೆ ಸರ್. ಎಷ್ಟೋ ಸಾಧಕರಾಗಿರ್ತಕ್ಕಂಥ ಇವತ್ತಿನ ಎಷ್ಟೋ ಸಾಧಕರ ಇತಿಹಾಸವನ್ನ ಒಮ್ಮೆ ನಾವು ತೆಗೆದು ನೋಡಿದಾಗ ಅವ್ರ ಹಿಂದೆ ಹಲವಾರು ತಪ್ಪುಗಳನ್ನ ಮಾಡಿದಂತಹ ಸಣ್ಣದ ಬಹುತೇಕ ಉದಾಹರಣೆಗಳು ಸಿಗ್ತವೆ. ಆಗ ಅವ್ರ ಬದುಕಿನಲ್ಲಿ ಯಾರೋ ಒಬ್ರು ಬಂದು ಇದಲ್ಲ, ಇದು ಅಲ್ಲ, ಈ ಮಾರ್ಗ ಸರಿ ಅಂತ ತೋರಿಸಿದಾಗ ಅವ್ರ ಬದುಕು ಬಹಳ ಚಮತ್ಕಾರ ರೀತಿಯಲ್ಲಿ ಬದಲಾಗಿ ಹೊಸ ಇತಿಹಾಸ ಬರೆದಿದ್ದು ನಮ್ಗೆ ಕಂಡು ಬರುತ್ತೆ ಸರ್. ಹಾಗಾಗಿ ಓಕೆ, ಶಿಕ್ಷಕರ ಈಗ ನನಗೇನು ಕುತೂಹಲ ಅಂದ್ರೆ, ಈ ಶೈಲಜಾ ಟೀಚರು ಎಷ್ಟು ಜನಕ್ಕೆ ಪಾಠ ಮಾಡ್ತಾರೆ ಮಕ್ಕಳಿಗೆ ಅಂತ ಈಗ ಸದ್ಯ ಸರ್ ಅಂದಾಜು. ನಾನೊಂದು 300 ಜನ ಸ್ಟೂಡೆಂಟ್ಸ್ ಅದಾರೆ ಸರ್. ಮುನ್ನೂರು ಹೇಳ್ತೀನಿ ಜನ ಇನ್ಪುಟ್. 300 ಜನರ ಹಣೆ ಬರಹವನ್ನ ಬರಿತಾ ಇದ್ದೀರಿ. ಆ? ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ನನ್ನ ಅಷ್ಟು ಜನರಲ್ಲಿ ನಾನು ಒಂದು ಒಳ್ಳೆ ಮೌಲ್ಯಗಳನ್ನ ಬೆಳೆಸೋದಿಕ್ಕೆ ಪಾಠದ ಜೊತೆಗೇನೆ ಒಂದು ಬದುಕಿನ ಎಷ್ಟು ನನಗ್ ಗೊತ್ತಿರೋಷ್ಟು ಇನ್ನು ಒಂದು ಆ, ಆ, ಒಳ್ಳೆತನವನ್ನ ಕಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಆ ನನ್ಗೇನೋ ಒಂದ್ ಸ್ವಲ್ಪ ಆ ದೇವ್ರು ಪ್ರೀತಿ ಜಾಸ್ತಿ ಏನೋ ಅವಕಾಶ ಕೊಟ್ರು ಅನ್ಸುತ್ತೆ ಸರ್. ಹೌದೇನ್ರಿ. ಓಕೆ, ಹಾಗೆ ಮಾಲತಿ ಟೀಚರು ಎಷ್ಟು ಮಕ್ಕಳ ಜೊತೆ ಒಡನಾಟ. ಸರ್ ನಮ್ದ್ರೂನು 350 ಮಕ್ಳಿದ್ದಾರೆ ಸರ್. ಓಹೋ, ಏನ್ರಿ ನೀವೆಲ್ಲ ಮಹಾತಾಯಿರು ಅಂತ ಕರಿಬೇಕು ನಾನು. ಯಾಕೆಂದ್ರೆ ಟೀಚರ್ ಈಸ್ ಎ ಸೆಕೆಂಡ್ ಮಾಮ್. ಅಂದ್ರೆ ಈ ಶಿಕ್ಷಕಿ ಎರಡನೆಯ ಅಮ್ಮ ಅಂತ ಹೇಳ್ತೇವೆ ನಾವು. ನಾನು ಈ ಪದ ಬಳಸ್ತೇನೆ, ಏನನ್ಸುತ್ತೆ ನಿಮ್ಗೆ? ಖುಷಿ ಆಗತ್ತೆ ಸರ್. ಈ ಒಂದು ಸ್ಥಾನ ತಗೊಂಡಿರೋಂಥದ್ದು ಬೈ ಇದು ತರ ಬಂದಿರೋದಲ್ಲ ಅನ್ಸುತ್ತೆ ಸರ್. ಅದು ಯಾಕೆಂದ್ರೆ ಒಂದು ದೇವರ ವರ ಅಂತಾನೆ ಅನ್ಕೊಳ್ತೀವಿ. ಎಲ್ಲಾ ವೃತ್ತಿಯನ್ನ ಮಾಡ್ಬೋದು, ಕೋಟಿಗಟ್ಲೆ ಸಂಪಾದನೆ ಮಾಡ್ಬೋದು. ಹ್ಮ್. ಆದ್ರೆ ಅದ್ ಯಾವ್ದು ಕೆಲಸನ ಕೊಡದೇ ಇರುವಂತ ತೃಪ್ತಿ ಈ ಒಂದು ಶಿಕ್ಷಕ ವೃತ್ತಿ ಕೊಡುತ್ತೆ. ನಮ್ ತಂದೆಯವರು ಟೀಚರೇ ಸರ್. ಹ್ಮ್. ಅವರು ತುಂಬಾ ಚೆನ್ನಾಗಿ ಆ ಶಿಕ್ಷಕ ವೃತ್ತಿಯಲ್ಲಿ ತೊಡಸ್ಕೊಂಡವ್ರು, ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂತ ಆ ಕೆಲಸದಲ್ಲಿ ಕಾರ್ಯ ನಿರ್ವಹಿಸಿದವರು. ಹ್ಮ್. ತುಂಬಾ ಚೆನ್ನಾಗಿ ಅವರು ಪಾಠ ಬೋಧನೆಯನ್ನ ಮಾಡ್ತಾ ಇದ್ರು. ಈಗ್ಲೂ ಸಹ ನಮ್ ತಂದೆಯವರು ರಿಟೈರ್ಡ್ ಆಗಿ 25 ವರ್ಷ ಆಗಿದೆ. ಹ್ಮ್. 2000ನಲ್ಲಿ ರಿಟೈರ್ಡ್ ಆಗಿದ್ದು. ಇವಾಗ್ಲೂ ಸ್ಟೂಡೆಂಟ್ಸ್ ಮಾತಾಡ್ಸಕ್ ಬರ್ತಾರೆ, ಇವಾಗ್ಲೂ ಆ ಊರಿನವ್ರು ಬರ್ತಾರೆ. ನೀವು ತುಂಬಾ ಚೆನ್ನಾಗಿ ನಮ್ಮ ಊರಲ್ಲಿ ಕೆಲಸ ಮಾಡಿದ್ರಿ, ನಿಮ್ ತರ ಶಿಕ್ಷಕರು ಸಿಗಲ್ಲ ಅಂತ ನಮ್ ತಂದೆನೇ ನಮ್ಗೆ ಒಂದ್ ರೀತಿಯಲ್ಲಿ ಪ್ರೇರಣೆ. ಅವರು ನನ್ಗೆ ಶಿಕ್ಷಕರು ಹೌದು, ತಂದೆಯೂ ಹೌದು. ಹ್ಮ್. ಅವರು ಟೀಚರ್ ಆಗಿದ್ದಾಗ ಹೇಗೆಲ್ಲ ಮಾಡ್ತಾ ಇದ್ರು ಅದೆಲ್ಲ ಚಿಕ್ಕಂದಿನಿಂದನೇ ನೋಡ್ಕೊಂಡ್ ಬರ್ತಾ ಇದ್ದೆ. ಹ್ಮ್. ನಾನು 10th ಅಲ್ಲಿದ್ದಾಗ ನಮ್ಮ ಸಾರು ನೀವೇನು ಓದಿ ಮುಂದೆ ಏನಾಗ್ಬೇಕು ಅಂತಿದ್ದೀರಾ ಅಂದ್ರೆ ನಾನು ಹೇಳಿದ್ದೆ ಟೀಚರ್ ಸರ್. ಅವಾಗ ಹ್ಮ್. ನಮ್ ಸಾರು, ಯಾಕಮ್ಮ ಚೆನ್ನಾಗ್ ಓದ್ದೇ ಇರೋರೆಲ್ಲ ಡಾಕ್ಟ್ರು ಇಂಜಿನಿಯರ್ ಅಂದ್ರೆ ನೀನ್ ಯಾಕೆ ಟೀಚರ್ ಆಗ್ಬೇಕು ಅಂತಂದೆ ಅಂದ್ರು. ಇಲ್ಲ ಹ್ಮ್. ಸರ್, ನಂಗೆ ಅದೇ ವೃತ್ತಿನೇ ಇಷ್ಟ ಅಂದೆ. ಆದ್ರೆ ಅದೇ ವೃತ್ತಿನೇ ಮಾಡೋ ತರ ಬಂತು ಸರ್. ಅದು ನಂಗೆ ಖುಷಿ ಆಗುತ್ತೆ. ನಂಗೆ ಮಕ್ಕಳ ಜೊತೆ ಎಲ್ಲ ಒಡನಾಟ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ನಮ್ಗೆ ಹೆಚ್ಚು ಜ್ಞಾನವನ್ನ ಗಳಿಸ್ಕೊಳಕ್ಕೆ ಸದಾ ನಾವು ಜ್ಞಾನದಾಗಿ ಆಗಿರುವಂತ ಒಂದು ವೃತ್ತಿ ಸರ್ ಇದು. ಓಕೆ, ಚೆನ್ನಾಗಿದೆ, ನಮ್ಗೆ ಇಷ್ಟ ಜವಾಹರ್ಲಾಲ್ ಆಗತ್ತೆ. ನೆಹರು ಅವರ ಜನ್ಮ ದಿನವನ್ನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೇವೆ. ಆ? ಈ ನೆಹರು ಅವ್ರನ್ನ ಯಾವ ತರ ನೆನೆಸ್ಕೋತೀರಿ? ನೆಹರು ಅವರು ನಾವು ಕಂಡ ಒಂದು ಪ್ರಮುಖ ನಾಯಕರಲ್ಲಿ ಅವರು ಒಬ್ರಲ್ಲ ಸರ್. ಅವರು ಮೊದಲ ಪ್ರಧಾನಮಂತ್ರಿಯಾಗಿ ತಾವು ಕಾರ್ಯವನ್ನ ಆಡಳಿತವನ್ನ ವಹಿಸ್ಕೊಂಡಾಗ ಹಲವಾರು ಪ್ರಗತಿಪರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಂತವ್ರು ನೆಹರೂರವರು. ಹ್ಮ್. ಹ್ಮ್. ಅವ್ರಿಗೆ ಮಕ್ಕಳಂದ್ರೆ ಇಷ್ಟ, ಆ ಮಕ್ಕಳನ್ನ ತುಂಬಾ ಇಷ್ಟ ಪಡೋರು ಅವರು ಅನ್ನೋ ಒಂದು ಕಾರಣದಿಂದ ಅವರ ಜನ್ಮ ದಿನಾಚರಣೆನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹ್ಮ್. ಅವರು ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದು, ಜೊತೆಗೆ ಅವರು ಸ್ವತಂತ್ರ ಹೋರಾಟ ಕಾರ್ಯದಲ್ಲಿ ತೊಡಸ್ಕೊಂಡಿರುವಾಗ್ಲೇ ಅನೇಕ ಬಾರಿ ಸೆರೆಮನೆಗೂ ಸಹ ಹೋಗಿ ಬರ್ತಾರೆ. ಜೊತೆಗೆ ಅನೇಕ ಕೃತಿಗಳನ್ನು ಸಹ ಶ್ರೀಯುತರು ಬರೀತಾರೆ. ಅವ್ರು ಉತ್ತಮ ಆಡಳಿತವನ್ನ ಕೊಡೋಕೆ ಸಾಧ್ಯ ಆಗೋಷ್ಟು ಅವರು ತಮ್ಮ ಕೈಯಲ್ಲಿ
ತಮ್ಮ ಒಂದು ಪ್ಲಾನ್ ಅನ್ನ ಏನ್ ಇಟ್ಕೊಂಡಿರ್ತಾರೋ ಅವರ ಒಂದು ಕಾಲಘಟ್ಟದಲ್ಲಿ, ಅವರ ಆಡಳಿತದ ಕಾಲಘಟ್ಟದಲ್ಲಿ ಭಾರತವನ್ನ ಮುಂಚೂಣಿಯಲ್ಲಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಪ್ಲಾನ್ ಮಾಡ್ತಾ ಆಡಳಿತವನ್ನ ಮಾಡಿರ್ತಾರೆ ಸರ್ ನೆಹರೂರವರು. ವೆರಿ ಗುಡ್. ಶೈಲಜಾ ಏನ್ ಹೇಳ್ತಾರೆ ವ್ಯಕ್ತಿ ಅಂದಾಗ ನೆಹರು ಅವರ ಬಗ್ಗೆ? ಶೈಲಜಾ ಅವ್ರ ಅಭಿಪ್ರಾಯ ಕೇಳ್ಬಿಟ್ಟು ಬರ್ತೀನಿ ಮೇಡಮ್. ಎಸ್ ಶೈಲಜಾ. ಸರ್, ನೆಹರು ಅವರು ಭಾರತದ ಒಬ್ಬ ಧೀಮಂತ ನಾಯಕರುಗಳಲ್ಲಿ ಒಬ್ರು ಸರ್. ಅವರು ಭಾರತದ ಮೊದಲ ಪ್ರಧಾನಿಯಾಗಿ ಹಲವಾರು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಅವರಿಗೆ ನಮ್ಮ ಭಾರತದ ಒಂದು ವಿದೇಶಾಂಗ ನೀತಿಗೆ ಭದ್ರ ತಳಪಾಯವನ್ನ ಹಾಕಿದಂಥವ್ರು. ಇವರು ಒಂದು ವಿಶೇಷ ಅಂದ್ರೆ ಮಕ್ಕಳಲ್ಲಿ ಬಹಳ ಪ್ರೀತಿ ಅಕ್ಕರೆಯನ್ನ ಹೊಂದಿದ್ರು. ಮಕ್ಕಳೊಂದಿಗೆ ಪ್ರೀತಿ ಅಕ್ಕರೆಯಿಂದ ಮಾತಾಡ್ತಾ ಇದ್ರು. ಅವರು ದಿನದ ಸ್ವಲ್ಪ ಬಹುತೇಕ ಸಮಯವನ್ನ ಅವರು ಮಕ್ಕಳೊಂದಿಗೆ ಕಳೆಯಕ್ಕೆ ಇಷ್ಟಪಡ್ತಾ ಇದ್ರು ಸರ್. ಅವರು ಸ್ವತಂತ್ರ ಹೋರಾಟದಲ್ಲಿ ಕೆಲವು ಸಾರಿ ಬಂಧಿತರಾಗಿ ಜೈಲಿನಲ್ಲಿದ್ದಾಗ ತಮ್ಮ ಮಗಳಾಗಿರ್ತಕ್ಕಂತ ಇಂದಿರಾ ಪ್ರಿಯದರ್ಶಿನಿ ಅವರಿಗೆ ಪ್ರತಿದಿನ ಪತ್ರಗಳನ್ನ ಬರಿತಾ ಇದ್ರಂತೆ ಸರ್. ಹೌದು. ಇದರಿಂದ ನನ್ಗೆ ಇಲ್ಲಿ ಗೊತ್ತಾಗ ಇಲ್ಲೊಂದು ಪ್ರಶ್ನೆ ಕೇಳಬೇಕು. ಶಿಕ್ಷಕರು ಮಕ್ಳ ಜೊತೆ ಮಕ್ಕಳಾಗ್ ಬಿಡ್ತೀರಾ? ಹೇಗೆ ಕತೆ? ಹಾ ಸರ್, ಹಂಗಾದಾಗ ಮಾತ್ರ ಅವರಿಗೆ ಮನ ಮುಟ್ಟುವಂತೆ ಪಾಠ ಹೇಳಕ್ಕಾಗುತ್ತೆ ಸರ್. ಹೌದಾ? ನೀವೇನ್ ಹೇಳ್ತೀರಿ ಮಲ್ತಿ? ಹೌದು ಸರ್, ಆ ತರನೇ. ಯಾಕೆಂದ್ರೆ ನಮ್ಮ ಪಾಠ ಇಷ್ಟ ಪಡ್ಬೇಕು ಅಂದ್ರೆ ಮಗು ನಮ್ಮನ್ನ ಇಷ್ಟ ಪಡ್ಬೇಕು. ನಮ್ಮನ್ನ ಇಷ್ಟಪಟ್ಟಾಗ ನಮ್ಮ ಪಾಠವನ್ನ ಇಷ್ಟವಾಗಿ ಕೇಳುತ್ತೆ, ಮತ್ತೆ ಅರ್ಥ ಆಗತ್ತೆ. ಅದಕ್ಕೆ ಎಲ್ಲಿ ಅರ್ಥ ಆಗ್ತಾ ಇಲ್ಲ ಅಥವಾ ಎಲ್ಲಿ ಯಾವತ್ತು ತರಗತಿಯಲ್ಲಿ ಕುತ್ಕೊಳ್ಳೋಕೆ ಏನ್ ಕಷ್ಟ ಆಗತ್ತೆ ಅಂತ ಮಗು ತನ್ನ ಒಂದು ತಾಯಿ ಹತ್ರ ಹೇಳ್ಕೊಳ್ಳುವಂತ ಒಂದು ಆತ್ಮೀಯತೆಯಿಂದ ನಮ್ಮಲ್ಲಿ ಹೇಳ್ಕೊಳ್ಬೇಕಂದ್ರೆ ಅಂತ ಒಂದು ವಿಶ್ವಾಸತೆಯನ್ನ ಮೊದಲು ನಾವು ಗಳಿಸ್ಕೋಬೇಕಾಗತ್ತೆ. ಅನಂತರವೇ ಪಾಠ ಬೋಧನೆ ಮಾಡ್ಬೇಕಾಗಿರುತ್ತೆ ಸರ್. ಆಗ್ಲೇನೆ ಅದು ಅರ್ಥೈಸಿಕೊಳ್ಳುವಂಥದ್ದು. ನಾವ್ ಹೇಳುವಂತ ಪ್ರತಿ ವಾಕ್ಯವನ್ನ ಅದು ತುಂಬಾ ಜಾಗರೂಕತೆಯಿಂದ ಕೇಳಕ್ಕೆ ಪ್ರಾರಂಭ ಮಾಡುತ್ತೆ, ಆಸಕ್ತಿಯಿಂದ ಪ್ರಾರಂಭ ಮಾಡುತ್ತೆ. ಎಷ್ಟೋ ಮನೆಗಳಲ್ಲಿ ತುಂಬಾ ಬ್ರಿಲಿಯಂಟ್ ಇರೋ ಪೇರೆಂಟ್ ಮಗುಗೆ ಏನಾದ್ರೂ ಲೆಕ್ಕ ಮಾಡುವಂತದ್ದು ಹೇಳ್ಕೊಟ್ರೆ ಆ ಮಗು ಒಪ್ಪೋದೇ ಇಲ್ಲ ಸರ್. ಟೀಚರ್ ಏನ್ ಹೇಳಿರ್ತಾರೋ ಅದನ್ನೇ ಕೇಳ್ತಾರೆ. ಈಗ ನಮ್ಮ ಯಾಕಂದ್ರೆ ಮಕ್ಕಳು ಉದಾಹರಣೆ ಅಷ್ಟೇ. ಅವರು ನಮ್ಮಿಸ್ಸೇ ಕರೆಕ್ಟ್ ಅಂತ. ಮಿಸ್ಸೇ ಕರೆಕ್ಟ್ ಅನ್ನುವಂಥದ್ದು ಅವ್ರ ಭಾವನೆ. ತಮ್ಮ ಮಿಸ್ ಅನ್ನ ಬಿಟ್ರೆ ಇನ್ಯಾರೂ ಲೋಕದಲ್ಲಿ ಜ್ಞಾನವಂತರಿಲ್ಲ, ಬುದ್ಧಿವಂತರಿಲ್ಲ ಅನ್ನೋಷ್ಟು ಶಿಕ್ಷಕರನ್ನ ಮಗು ಇಷ್ಟ ಪಡುತ್ತೆ ಸರ್. ನಾನು ಹಾಗೆ ಇದ್ದೆ ಚಿಕ್ಕ ಹುಡುಗನಲ್ಲಿ. ಗುಡ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ನೇತ್ರಾವತಿ ಯು ಅವರು, ಸರ್. ಈ ಪೋಷಕರ ಪಾತ್ರ ಏನಮ್ಮ ಈ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿ? ಎಷ್ಟೋ ಜನಕ್ಕೆ ನಾವು ಆಕ್ಚುಲಿ ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ ಕೋರ್ಸ್ ಸೇರಿದವ್ರಿಗೆ ವಿಡಿಯೋ ಮಾಡ್ಯೂಲು ಕೊಟ್ಟಿದ್ದೀನಿ. ಯಾಕೆಂದ್ರೆ ಪೋಷಣ ಕಲೆನ ಹೇಳ್ಕೊಡಲ್ಲ, ನಾವೇ ಕಲ್ತ್ಕೋಬೇಕು. ಏನಂತೀರಿ ನೇತ್ರಾವತಿ ಅವರು? ಹೌದು ಸರ್, ಇವತ್ತಿನ ದಿನಗಳಲ್ಲಿ ಪೋಷಣ ಕೌಶಲ್ಯದ ಕೊರತೆ ಹೆಚ್ಚಿದೆ ಸರ್ ಇವತ್ ಪೇರೆಂಟ್ಸ್ ನಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ ಮಕ್ಕಳನ್ನು ಯಾವ ತರ ಅಂದ್ರ ಒಂದು ಬಂಧನ ರೀತಿ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು. ಅಂದ್ರ ಬರೇ ಒಂದು ರೂಮ್ ನಲ್ಲಿನೇ ಕೂಡುದು ಮತ್ ಹೊರಗೆ ಜನರ ತಮ್ಮ ಸಹಪಾಠಿಗಳ ಜೊತೆ ಆಟ ಆಡೋದು ಬಿಡುದು ಯಾವ್ದು ಹೊರಗೆ ಅವಕರಿಗೆ ಅವಕಾಶ ಕೊಡೋದಿಲ್ಲ ಪೇರೆಂಟ್ಸ್. ಯಾಕಂದ್ರೆ ಮನೆಯೊಳಗೆ ಕುತ್ಕೊಂಡು ಒಂದ್ ಮೊಬೈಲ್ ನೋಡಲಕ್ಕ ಏನೇ ನೋಡಲಕ್ಕ ಅವ್ನ ಪಾಡಿಗೆ ಅವನಿಗೆ ಬಿಟ್ಟು ಬಿಡುದು. ಆದ್ರ ಅವ ಏನು ತೊಂದ್ರೆ ಕೊಡಬಾರದು ಪೇರೆಂಟ್ಸ್ ಗೆ. ಆ ತರ ಅಂದ್ ಒಂದ್ ರೀತಿ ಕಿರಿಕಿರಿ ರೂಪದಲ್ಲಿ ಅಂತ ಹೇಳಿ ಮಕ್ಕಳನ್ನು ಬಹಳ ಇದು ಮಾಡೋದಿಲ್ಲ. ಮಕ್ಕಳು ಏನಂತಾರ ತಂದೆ ತಾಯಿಗಳ ಮಾತಿಗೂ ಅಷ್ಟೇ. ಯಾಕಂದ್ರೆ ಇವತ್ತಿನ ದಿವ್ಸ ಏನ್ ಮಾಡ್ತಾವಂದ್ರ ಬರೇ ಫೋನ್ದಾಗ ನೋಡುದು. ಮತ್ತ ಶಿಕ್ಷಕರು ಏನ್ ಹೇಳ್ಯಾರ ಅದನ್ನು ಅಷ್ಟು ಬಾಳ ಕೇರ್ ಆಗಿ ತಗೊಳುದಿಲ್ಲ. ಶಿಕ್ಷಣ ಅಂದ್ರೆ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಹೇಳೋ ಮಾತುಗಳನ್ನು ಅಂದ್ರ ಪೇರೆಂಟ್ಸ್ ತರ ಶಿಕ್ಷಕರು ಇರ್ತಿದ್ರು ಸರ್. ಅವ್ರು ಪ್ರತಿಯೊಬ್ಬರು ಏನ್ ಹೇಳ್ತಾರಲ್ಲ ಅವ್ ಮಕ್ಕಳು ಬಂದು ಪಾಲನೆ ಮಾಡ್ತಿದ್ರು ನಮ್ಮ ಕಾಲದಲ್ಲಿ. ಇವಾಗಿಲ್ಲ, ಮಕ್ಕಳು ಶಿಕ್ಷಕರನ್ನೇ ಏಕವಚನದಲ್ಲಿ ಮಾತನಾಡಿಸುವ ಒಂದು ದುರ್ಬುದ್ಧಿಯನ್ನು ಕಲ್ತಿದಾವ. ಮತ್ತ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಅಂದ್ರೆ ಅದೇ ತರ ಬಂದು ಪೇರೆಂಟ್ಸ್ ಗಳಿಗೆ ಇದು ಮಾಡ್ತಾ ಕೆಲವರು ಪೇರೆಂಟ್ಸ್ ಸ್ಟ್ರಿಕ್ಟ್ ಇದ್ದವ್ರು ಈ ತರ ಅನ್ನಬಾರದು. ಯಾಕಂದ್ರೆ ತಾಯಿಗೆ ಹೌದು. ಈಗ ಈ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರುತ್ತೆ, ಅಲ್ಲಿ ಹೇಗಿರುತ್ತೆ ಕತೆ ಕೇಳೋಣ ಶೈಲಜಾ ಅವ್ರನ್ನ. ಸರ್, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಒಂದು ಪಾಲಕರು ಪ್ರಥಮ ಪೇರೆಂಟ್ಸ್ ಆದ್ರೆ ನಾವು ಸೆಕೆಂಡ್ ಪೇರೆಂಟ್ ಅಂತ ಕರೀತಾರೆ ಸರ್. ಅಂದ್ರೆ ಅಲ್ಲಿ ನಿಜವಾಗ್ಲೂ ನಮ್ಗೆ ಪಾಲಕರಲ್ಲಿ ಏನ್ ಸಮಸ್ಯೆ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮ್ಗೆ ಅದು ಸಹಾಯಕ ಆಗುತ್ತೆ. ಅವ್ರು ಎಂತೆಂತ ಹಿನ್ನೆಲೆಯಿಂದ ಬಂದಾರ, ಮಗು ಯಾವ ತರ ಈ ತರ ಇರೋದಕ್ಕೆ ಕಾರಣ ಏನು ಅಂತ ಅಲ್ಲಿ ನಮ್ಗೆ ಒಂದು ಅರ್ಥ ಮಾಡ್ಕೊಳೋದಕ್ಕಾಗುತ್ತೆ ಸರ್. ಆಮೇಲೆ ಮಗು ಯಾವ ತರ ಇದೆ, ಮಗುವಿನ ಕಲಿಕೆ ಮಟ್ಟ ಏನು, ಯಾವ್ದ್ರಲ್ಲಿ ಮುಂದಿದೆ ಯಾವ್ದ್ರಲ್ಲಿ ಹಿಂದಿದೆ, ಆ ಪಾಲಕರ ಅವ್ರ ಬಗ್ಗೆ ಹೇಗೆ ಗಮನ ಕೊಡ್ಬೇಕು ಅನ್ನೋದನ್ನ ಪೇರೆಂಟ್ಸ್ ತಿಳಿಸೋದಕ್ಕೆ ಅದೊಂದು ಉತ್ತಮ ಸನ್ನಿವೇಶ ಆಗುತ್ತೆ ಸರ್. ಕರೆಕ್ಟ್. ಈ ವಂಗ್ಯಮ್ಮವ್ರನ್ನ ಕೇಳೋಣ. ಮಕ್ಕಳು ಹೇಗಿದ್ದಾರೆ ಈ ಕಾಲದ ಮಕ್ಕಳು ವಂಗ್ಯಮ್ಮ?
ಸರ್ ಈಗಿನ ಕಾಲ ಮಕ್ಕಳು ಹೇಗಿದ್ದಾರೆ ಅಂತಂದ್ರೆ ತುಂಬಾ ಫಾಸ್ಟ್ ಇದ್ದಾರೆ ಸರ್. ಪೇರೆಂಟ್ಸ್ ಮಾತಿಗಿಂತ ಟೀಚರ್ ಮಾತು ತುಂಬಾ ಚೆನ್ನಾಗಿ ಕೇಳ್ತಾರೆ ಸರ್. ಯಾಕಂದ್ರೆ ಹೌದು. ಪೇರೆಂಟ್ಸ್ ಬಂದ ತಕ್ಷಣ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಬೇಕು, ಪೋಷಣೆ ಮಾಡ್ಬೇಕು ಅನ್ನೋದ ಮರ್ತ್ ಬಿಟ್ಟಿದ್ದಾರೆ ಸರ್ ಈಗಿನ ಹಾ ಕಾಲದಲ್ಲಿ. ಹಾ ಮಕ್ಳು ಹಾ ಬಂದ್ ಹೋಗ್ಮಾ ಬ್ಯಾಗ್ ಇಡ ಅಂತ ಹೇಳ್ತಾರೆ. ಹ್ಮ್ ಬ್ಯಾಗ್ ಇಟ್ಟ ಊಟ ಮಾಡ, ಅಭ್ಯಾಸ ಇದ್ರ ಅಭ್ಯಾಸ ಮಾಡ, ಇಲ್ಲಾಂದ್ರ ಕುಂದ್ರ ಅಂತ ಹೇಳ್ತಾರೆ. ಆದ್ರೆ ಹ್ಮ್ ಸ್ಕೂಲ್ನಾಗ ಏನ್ ಕಲ್ಸಿದ್ರ, ಏನ್ ಹೇಳ್ಕೊಟ್ರ ಅಂತೇಳಿ ಯಾವ ಪೇರೆಂಟ್ಸು ಕೇಳ್ತಾ ಇಲ್ಲ ಸರ್ ಈಗಿಂದ ಇದ್ರೊಳಗ. ಯಾಕಂದ್ರೆ ಹೌದಾ ಅವ್ರವ್ರ ಈಗ ಕೆಲ್ಸದಾಗ ಆಯ್ತು ಈಗ ನೀವು ಮಕ್ಕಳಿಗೆ ಬುಧವಾರ ಹೇಳ್ಬೇಕು. ನೀವು ಮಕ್ಕಳ ದಿನಾಚರಣೆ ಸಂದೇಶ ಅಂದ್ರೆ ಹಂಗೆ ಅಮ್ಮ ಏನ್ ಸಂದೇಶ ಕೊಡ್ತಾರೆ? ಹಾ ಸರ್, ನಾ ಸಂದೇಶ ಕೊಡೋದು ಇಷ್ಟೇ, ತಾಯಿ ತಂದಿಗ್ ಬೆಲೆ ಕೊಡಿ, ಸ್ಕೂಲ್ನಾಗಿರುವಂತ ಟೀಚರ್ ಕೂಡ ಗೌರವ ಕೊಡಿ, ಒಳ್ಳೆ ಸಮಾಜಕ್ಕ ಒಳ್ಳೆ ಮಕ್ಕಳಾಗಿ ಈ ದೇಶಕ್ಕೆ ಒಳ್ಳೆ ಸೇವೆ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾ. ಮಾಲತಿ ಅವ್ರು ಏನ್ ಸಂದೇಶ ಕೊಡ್ತಾರೆ? ಸರ್ ಮಕ್ಕಳು ಅದೇ ಸರ್, ಧನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳುವಂಥದ್ದು, ತನ್ನ ಪ್ರಗತಿಗೆ ಬೇಕಾಗಿರುವಂತ ಜ್ಞಾನವನ್ನ ಬೆಳೆಸ್ಕೊಳ್ಳುವಂಥದ್ದು, ಹಿರಿಯರು ಮತ್ತು ಗುರುಗಳು ಹೇಳುವಂಥದ್ದು, ಪೋಷಕರು ಹೇಳುವಂತ ಮಾತು ತನ್ನ ಒಂದು ಅಭಿವೃದ್ಧಿಗೆ ಹೇಳುವಂತ ಅಂಶಗಳನ್ನು ಗ್ರಹಿಸುವಂತ ಒಂದು ಅವರಲ್ಲಿ ಬರ್ಬೇಕು. ಮತ್ತೆ ಕಲಿಯಬೇಕು ಅನ್ನುವಂತ ಹಸಿವನ್ನ ಹೆಚ್ಚಿಸ್ಬೇಕು ಸರ್ ಅವ್ರಿಗೆ. ಆಗ ನಾವು ಅಲ್ಲಿ ಕಾವಲಿರೋ ಅಷ್ಟೇ ಇಲ್ಲ, ತನ್ನ ಪಾಡಕ್ ತಾನು ಓದ್ಕೊಂತಾನೆ. ಅವ್ನು ಓದ್ಬೇಕು ಅನ್ನೋ ಕಿಚ್ಚನ್ನ ಹಚ್ಬೇಕಷ್ಟೇ. ನಾವ್ ಓದು ಅಂತ ಅವನ ಹತ್ರ ಕೂತ್ಕೊಂಡು ಅಭ್ಯಾಸ ಮಾಡ್ಸೋ ಪ್ರಮೇಯವನ್ನೇ ಬೇಕಾಗಿರಲ್ಲ ಸರ್. ಅದೊಂದು ಕೊಟ್ರೆ ಮಗು ತನ್ನ ತಾನೇ ಬೆಳೀತಾ ಹೋಗುತ್ತೆ. ಓದುವಂತ ಆಸೆಯನ್ನ ಅವ್ನು ಹೆಚ್ಚು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾನೆ, ಉತ್ತಮ ಒಂದು ಮೌಲ್ಯಗಳನ್ನ ಬೆಳೆಸ್ಕೊತಾನೆ ಸರ್. ಎಸ್ ಶೈಲಜಾ ಟೀಚರ್ ಏನ್ ಸಂದೇಶ ಥ್ಯಾಂಕ್ ಯು ಸರ್. ಕೊಡ್ತಾರೆ? ಸರ್ ವಿನಯ ವಿದ್ಯೆ ಇವೆರಡು ನಿಮ್ಮದಾಗ್ಬೇಕಂತ ಹೇಳ್ತೀನಿ ಸರ್. ಯಾಕಂದ್ರೆ ವಿನಯ ಶಾಲೆಯೇ ವಿಜಯಶಾಲಿ. ಎಷ್ಟು ಬಾಗ್ತೀವಿ ಅಷ್ಟು ಬೆಳಿತೀವಂತೆ ಬದುಕಿನಲ್ಲಿ. ಗುರು ಹಿರಿಯರಿಗೆ ನಾವು ವಿಧೇಯತೆಯಿಂದ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ಕಲಿಕಾ ಮಟ್ಟದಲ್ಲಿ ಹಿಂದೆ ಇದ್ರು ಅವ್ರ ಪ್ರೀತಿ ನಿಮ್ಮನ್ನ ಗೆಲ್ಸುತ್ತೆ, ಮತ್ತೆ ಒಂದ್ ಕಡೆ ಶ್ರೇಷ್ಠರನ್ನಾಗಿಸುತ್ತೆ. ಹಾಗೆ ವಿದ್ಯೆ ಯಾವಾಗ್ಲೂ ಅದ್ರ ಬಗ್ಗೆ ಆಸಕ್ತಿ ಇರ್ಬೇಕು. ಕಲಿಕೆಯಲ್ಲಿ ನಿರಂತರ ಪ್ರಯತ್ನ ಇದ್ದಾಗ ಮಾತ್ರ ವಿದ್ಯೆ ಅಂತಕ್ಕಂಥದ್ದು ಒಲಿಯುತ್ತೆ. ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳ್ತಾರೆ, ಓದು ಓದು ಓದು, ಯಾಕೆಂದರೆ ನಿನ್ನ ಶತ್ರುಗಳು ನಿನಗೆ ಎದುರುವುದು ಯಾವ್ದಕ್ಕಂದ್ರೆ ನಿನ್ನ ಜ್ಞಾನಕ್ಕೆ ಮಾತ್ರ ಅಂತ. ಹಾಗಾಗಿ ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನ ಬೆಳೆಸ್ಬೇಕು, ಅದನ್ನ ಬೆಳೆಸ್ಕೊಳ್ರಿ ಅಂತ ಹೇಳ್ತೀನಿ ಸರ್. ಇನ್ನೊಂದಂದ್ರೆ ಆ ಸಕಾರಾತ್ಮಕ ಮನೋಭಾವನೆ ಖಂಡಿತ ಇರ್ಬೇಕು. ಬದುಕನ್ನ ಜೀವಿಸ್ಬೇಕಂದ್ರೆ ಎಲ್ಲಾ ಸಮಯದಲ್ಲೂ ನಾವ್ ಅನ್ಕೊಂಡ ಪೇರೆಂಟ್ಸ್ ಅಂತಾರೆ, ಡಾಕ್ಟರ್ ಆದ್ರೆ ನನ್ ಮಕ್ಳು ಸಕ್ಸಸ್, ಇಂಜಿನಿಯರ್ ಆದ್ರೆ ಸಕ್ಸಸ್. ಅದ್ರ ನಡುವೆ ಎಷ್ಟೋ ಜನ ಫೇಲ್ಯೂರ್ ಆಗ್ಬಿಡ್ತಾರೆ. ಅವ್ರ ಬದುಕು ಹೆಂಗ? ಅವ್ರಿಗೆ ಕಟ್ಸೋದಂದ್ರೆ ಬೇಕಾಗಿರೋದು ಸಕಾರಾತ್ಮಕ ಚಿಂತನೆ ಅಂತ ನನಗನ್ಸುತ್ತೆ ಸರ್. ನನ್ನ ಪುಸ್ತಕಗಳು ಈ ಕೆಲಸ ಮಾಡ್ತಾ ಇದೆಯಾ? 100% ಮಾಡ್ತವೆ ಸರ್. ಯಾರಿಗೆ ಸೋಲುಗಳಿಗೆ ಅಂಜಿದ್ರಿ ಇಂತ ಪುಸ್ತಕ ಬೇರೆ ಬರೆದ್ಬಿಟ್ಟಿದೀನಿ ನಾನು. ಹೌದು ಸರ್, ಯಾರಿಗೆ ತಮ್ಮ ಪುಸ್ತಕ ಸಿಗುತ್ತೆ ಆ ಕ್ಷಣದಿಂದನೇ ಅವ್ರ ಬದುಕು ಹೊಸ ಯಶಸ್ಸಿನ ಹಾದಿಗೆ ಮುನ್ನುಗ್ಗಿದಂತೆನೆ ಸರ್. ನಿಜವಾಗ್ಲು ಅವುಗಳನ್ನ ಓದೋದು ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ಕೊಡ್ಬೇಕಾದಂತಹ ಒಂದು ಸಂಪತ್ತಂದ್ರೆ ಇಂತಹ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನ ಒಂದು ಸಣ್ಣ ರ್ಯಾಕ್ ನಲ್ಲಿ ಇಟ್ರ ದಿನಾಲು ನೋಡ್ತಾ 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 ಒಂದಿನ ಬುಕ್ ತೆಗೆದುಕೊಳ್ಳುತ್ತೆ, ಮತ್ತೊಂದಿನ ಓದುತ್ತೆ ಮಗು. ಖಂಡಿತ ಎಲ್ಲ ಪಾಲಕರಲ್ಲಿ ಒಂದು ಸವಿನಯ ವಿನಂತಿ, ತಮ್ಮ ಮನೆಯಲ್ಲಿ ಇಂಥ ಎಲ್ಲ ಸರ್ ಎಷ್ಟೋ ಪುಸ್ತಕಗಳನ್ನ ಬರೆದಿದ್ದಾರೆ, ಅವುಗಳನ್ನು ಕೊಂಡ್ಕೊಂಡು ತಮ್ಮ ಮನೆಯಲ್ಲಿ ಇಟ್ಟು ತಾವು ಓದ್ರಿ. ಈಗ ಹೊಂಗಮ್ಮ ಮೇಡಮ್ ಹೇಳಿದ್ರು, ಓದ್ರಿ, ಹೋಗ್ರಿ, ಹೋಮ್ವರ್ಕ್ ಮಾಡ್ರಿ, ಇಷ್ಟೇನಾ ಜೀವನ ಅಂತ ಮಕ್ಳು ಕೂಡ ಅನ್ಕಂತಾವ. ಯಾವ ಪೇರೆಂಟ್ಸ್ ಒಳ್ಳೆ ಜ್ಞಾನವನ್ನ ಪಡ್ಕೊಂಡಿರ್ತಾರೋ ಅವರಲ್ಲಿ ಎಷ್ಟು ಬದುಕಿನ ಕೌಶಲ್ಯ ಇರುತ್ತೋ ಆ ಮಕ್ಳು ಖಂಡಿತ ಅವ್ರ ತಂದೆ ತಾಯಿನ ಖಂಡಿತ ಆದರ್ಶವಾಗಿ ಇಟ್ಕೊಳ್ತಾವ ಕೊನೆವರೆಗೂ. ಹಾಗಾಗಿ ಮಕ್ಕಳ ಜೊತೆಗೆ ನಾವು ಬೆಳಿಬೇಕಾಗತ್ತೆ, ಮಕ್ಕಳ ಜೊತೆಗೆ ನಾವು ಸ್ಕೇಲಿಂಗ್ ಅಪ್ ಆಗ್ಬೇಕಾಗತ್ತೆ. ಅವಾಗ ಮೈಂಡ್ ಮ್ಯಾಚ್ ಆಗಿ ನಿಮ್ಮನ್ನ ಫಾಲೋ ಮಾಡ್ತಾವಂತ ನಂದು ಅಭಿಪ್ರಾಯ ಸರ್. ಓಕೆ, ಈ ನಮ್ ಸಂತೋಷ್ ಶೆಟ್ಟಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂತೋಷ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಇವತ್ತು ಟೀಚರ್ಗಳ ಎಲ್ಲ ಮಾತು ಎಲ್ಲ ಕೇಳುವಾಗ ಬಹಳಷ್ಟು ಖುಷಿ ಆಯ್ತು. ನಾನು ಅವರ ವಿದ್ಯಾರ್ಥಿಯಾಗಿ ಕಲಿಯುವಂತ ಒಂದು ಕಲಿಯುವ ಹಾಗೆ ನನಗೆ ಒಂದು ಭಾವನೆ ಬಂತು. ಅವರು ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಮಕ್ಕಳಿಗೆ ಶಿಸ್ತು, ಸಂಸ್ಕಾರ, ದೇಶಭಕ್ತಿಯ ಬಗ್ಗೆ ಗೌರವ ಬರಬೇಕು ಅನ್ನೋ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಎಸ್ ಸಂತೋಷ್, ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ನಾನು ಒಟ್ಟಾರೆ ಈಗ ನಾವು ಸಂವಾದ ಮಾಡ್ತಾ ಇದ್ದೀವಲ್ವಾ, ಇನ್ನೇನ್ ಬಿಟ್ವಿ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಮಾಲತಿ ಅವ್ರನ್ನ ಫಸ್ಟ್ ಕೇಳ್ತೀನಿ. ಇನ್ನೇನ್ ಆಡ್ ಮಾಡ್ಬೋದು ಈ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ? ಇನ್ನೇನ್ ಕೋರ್ಬೋದು, ನಾವು ವಿಶ್ ಮಾಡ್ಬೋದು? ಸರ್, ಮಕ್ಕಳ ದಿನಾಚರಣೆಯಲ್ಲಿ ಮಕ್ಕಳಿಗೆ ಮೊದಲು ಒಳ್ಳೆಯ ಒಂದು ಮೌಲ್ಯಗಳನ್ನ ರೂಢಿಸಿಕೊಳ್ಳುವಂತ ಒಂದು
ಪುಸ್ತಕಗಳನ್ನ ಕೊಡುವಂತದ್ದು, ಅಂತ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಕೊಳ್ಳುವಂತದ್ದು, ಹ್ಮ್ ಅಂತ ವಿಚಾರ ಸಂಕಿರಣಗಳನ್ನ ಇಟ್ಕೊಳ್ಳುವಂತದ್ದು, ಅಂತ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಬಂದು ಪ್ರೇರಣೆಯನ್ನ ಮಾಡುವಂತದ್ದು, ಮತ್ತು ತರಗತಿ ಕೋಣೆಯಲ್ಲಿ ಶಿಕ್ಷಕಿ ಹೆಚ್ಚಿಗೆ ಸಂಪರ್ಕಕ್ಕೆ ಸಿಗುವಂತ ಒಬ್ಬ ವ್ಯಕ್ತಿ ಅಂದ್ರೆ ತರಗತಿ ಕೋಣೆಯ ಶಿಕ್ಷಕಿ. ಹ್ಮ್ ತಾನು ಏನೆಲ್ಲ ಮಗುವಿಗೆ ಪಾಠ ಕಲಿಕೆಯ ಜೊತೆಗೆ ಕೇವಲ ಜ್ಞಾನ, ಪುಸ್ತಕದ ಒಂದು ಜ್ಞಾನವನ್ನ ಬೆಳೆಸುವುದಷ್ಟೇ ಅಲ್ಲದೆ ಜೀವನದ ಮೌಲ್ಯವನ್ನ ಬೆಳೆಸ್ತಾ ಮಗುವನ್ನ ಆದರ್ಶ ಒಂದು ವ್ಯಕ್ತಿಯನ್ನಾಗಿ ರೂಪಿಸ್ತಾ ನಮ್ಮ ಒಂದು ದೇಶಕ್ಕೆ ಉತ್ತಮ ಒಂದು ನಾಗರಿಕರನ್ನ ಸೃಷ್ಟಿ ಮಾಡುವ ಒಂದು ಯಜ್ಞದಲ್ಲಿ ಭಾಗಿಯಾಗಬೇಕು ಪ್ರತಿಯೊಬ್ಬ ಶಿಕ್ಷಕಿಯು. ಆ ಒಂದು ವಿದ್ಯಾರ್ಥಿಯು ಸಹ ಆ ರೀತಿ ಸೃಷ್ಟಿಯಾದಾಗ ನಮ್ಮ ಒಂದು ಭಾರತ ದೇಶ ಇತರ ದೇಶಗಳಿಗೆ ಮಾದರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ ಸರ್. ಎಸ್, ನಮ್ಮ ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ? ಸರ್, ಈಗ ಸಮಾಜದಲ್ಲಿ ಅಹಿತಕರ ಘಟನೆಗಳು ಆಗ್ತಾವಲ್ಲ, ಅದೆಲ್ಲ ಪೇರೆಂಟ್ಸ್ ಒಂದು ಜವಾಬ್ದಾರಿನ ಅಂತ ಹೇಳಕ್ ಇಷ್ಟಪಡ್ತೆ ಸರ್. ಪ್ರತಿಯೊಬ್ಬ ತಾಯಿಯು ತನ್ನ ಮಗು ಒಂದು ಸಂದೇಶ ಕೊಡ್ಬೇಕು ಸರ್. ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಗೌರವದಿಂದ ನೋಡಪ್ಪ, ಅವರು ಯಾವುದೇ ಅಲ್ಲಿ ಒಂದು ಪೂಜ್ಯತೆ ನೋಡು, ಭಾವನೆ ಕಂಡುಕೋ ಅವ್ರ ಬಲ್ಲಿ. ಅಂದ್ರ ಆ ತರ ಒಂದು ಭಾವನೆ ಆ ಮಕ್ಕಳಲ್ಲಿ ಮೂಡ್ತಲ್ಲ, ಇಂತ ಅಹಿತಕರ ಘಟನೆ ನಡೆಯೋದು ಕಮ್ಮಿ ಆಗ್ತಾವ ಅಂತ ಹೇಳಕ್ ಇಷ್ಟಪಡ್ತೆ. ಎಸ್, ಹಂಗೆಮ್ಮ. ಸರ್, ಪ್ರತಿ ಒಬ್ಬ ಮಕ್ಕಳ ದಿನಾಚರಣೆ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಶಾಲೆಯೊಳಗ ಕಲಿಸಿದಂತ ಪುಸ್ತಕವನ್ನು ಓದುದ ಜೊತೆಗೆ ನಮ್ಮ ದೇಶದ ಪುಸ್ತಕಗಳನ್ನು ಸ್ವಲ್ಪ ಓದ್ಬೇಕಾಗುತ್ತೆ ಸರ್. ಅಂಬೇಡ್ಕರ್ ಪುಸ್ತಕ ಆಗಿರ್ಬೋದು, ಮತ್ ಗಾಂಧೀಜಿ ಪುಸ್ತಕ ಆಗಿರ್ಬೋದು, ಇವೆಲ್ಲ ನಮ್ ದೇಶಕ್ಕೆ ಕೊಟ್ಟಂತ ಕೊಡುಗೆನ ಒಂದ್ ಸ್ವಲ್ಪ ಮಕ್ಕಳಿಗೆ ಒಂದು ತಿಳುವಳಿಕೆ ಬಂದ್ರೆ ಅವರು ಕೂಡ ಈ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ಬೋದಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ವೆರಿ ಗುಡ್. ನಾನು ಒಂದು ಮಾಹಿತಿ ಕೊಡಬೇಕು. 14, 15, 16 ನವೆಂಬರು ಪುಸ್ತಕ ಜಾತ್ರೆ ಅಂತ ಜಯನಗರದ ಶಾಲಿನಿ ಗ್ರೌಂಡ್ಸ್ ಅಲ್ಲಿ 3 ದಿನ ನಡೀತಾ ಇದೆ. ನಾನು ನಮ್ಮ ಸ್ನೇಹಿತರು ಒಬ್ರದ್ದು ಪುಸ್ತಕ ಬಿಡುಗಡೆ ಇರೋದ್ರಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೋಗ್ತಾ ಇದ್ದೀನಿ. 3 ದಿನ ಮಕ್ಕಳನ್ನ ಸಾಮಾನ್ಯವಾಗಿ ಮಾಲು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀರಿ. ಈ ವಾರ ಅಲ್ಲೊಂದು ಕರ್ಕೊಂಡೋಗಿ ಬನ್ನಿ. ಅವರು ವೀರಲೋಕದಿಂದ ವೀರಕಪುತ್ರ ಶ್ರೀನಿವಾಸ ಅನ್ನೋರು ನಮ್ಮ ಸ್ನೇಹಿತರು ವ್ಯವಸ್ಥೆ ಮಾಡ್ಯಾರೆ. ಅಲ್ಲಿ ಸುಮಾರು ಸಾಹಿತಿಗಳು ಬಂದು ಹೋಗ್ತಾರೆ, ಸುಮಾರು ಮಳಿಗೆಗಳಿದೆ, ಪುಸ್ತಕಗಳನ್ನು ಕೊಳ್ಳಬಹುದು, ಮನರಂಜನೆ ಇದೆ, ಜೊತೆಗೆ ಸಾಹಿತಿಗಳ ಜೊತೆಗೆ ಒಡನಾಟ ಈ ಥರದ್ದೆಲ್ಲ ಇರುತ್ತದೆ. ಇನ್ನು ಡಿಸೆಂಬರ್ ಕೊನೆ ಭಾಗದಲ್ಲಿ ಹೇಳ್ತೀನಿ, ಅವತ್ತು 70 ಜನ ಸಾಹಿತಿಗಳು ನನ್ನೂ ಸೇರಿಸಿ ಎಲ್ಲರೂ 70 ಪುಸ್ತಕ ಬಿಡುಗಡೆ ಆಗ್ತದೆ ಅವತ್ತು. ಗಾಂಧಿ ಭವನಲ್ಲಿ ನಡೀತಾ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಆವಾಗ ನನ್ನ ಜೊತೆಗೆ ಇನ್ನೂ 69 ಜನ ಸಾಹಿತಿಗಳು ನೋಡಿರುತ್ತೆ. ಇಲ್ಲಿ ಈ 3 ದಿನದಲ್ಲಿ ಸುಮಾರು ಜನ ಸಾಹಿತಿಗಳು ಬಂದೋಗ್ತಾರೆ. ಪುಸ್ತಕಗಳ ಬಿಡುಗಡೆಗಳು ಆಗ್ತಾ ಇರುತ್ತೆ. ನಮ್ಮ ರಾಜಕೀಯ ಧುರೀಣರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ಕೂಡ ಇನ್ವೈಟ್ ಮಾಡಿರೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರೋದನ್ನ ನಾನು ಗಮನಿಸಿದ್ದೇನೆ. ಕಳೆದ ವರ್ಷ ಹೋಗೋಕ್ಕಾಗಿರಲಿಲ್ಲ. ನಾಳೆ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೇನೆ. ನನ್ನನ್ನು ಕೂಡ ಭೇಟಿ ಮಾಡ್ಬೋದು. ಬೆಳಿಗ್ಗೆ 10 ಗಂಟೆಗೆ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ರೋಹಿತ್ ನಾಗೇಶ್ ಅಂತ ನಮ್ಮ ಒಬ್ಬ ಕಲಾವಿದರು, ಅವರ ಒಂದು ಪುಸ್ತಕ ಕಾವ್ಯ ಸಂಕಲನ, ಕವನ ಸಂಕಲನ ಬಿಡುಗಡೆ ಆಗ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾಗ ನಾವು ನೇರವಾಗಿ ವಂಗೆಮ್ಮ ಹೇಳ್ದಂಗೆ ಅಥವಾ ನೇತ್ರಾವತಿ ಮೊಬೈಲ್ಗೆ ದಾಸರಾಗೋದಕ್ಕೆ ಬಿಡ್ತಾ ಇದ್ದೇವೆ. ಮತ್ತು ಯಾವ್ಯಾವುದೋ ಆಟಗಳು, ಚಟ ಹಿಡಿಸುವಂಥ ಆಟಗಳೆಲ್ಲ ಬಂದುಬಿಟ್ಟಿದೆ. ಸೊ ಲ್ಯಾಪ್ಟಾಪ್ ಕೇಳ್ತವೆ ಅಥವಾ ಮೊಬೈಲ್ ಕೇಳ್ತವೆ. ಕೊಡಬೇಡಿ ಅಂತ ನಾನು ಹೇಳಲ್ಲ. ಅದು ಕೂಡ ಒಂದು ರೀತಿ ನಮಗೆ ಮಕ್ಕಳಿಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಅವ್ರಿಗೆ ಟೈಮ್ ಬೌಂಡ್ ಕೊಡಿ, ಮತ್ತು ಮಾನಿಟರ್ ಮಾಡಿ ಯಾವ ಆಟ ಆಡ್ತಾ ಇದ್ದಾರೆ, ಏನು ಆಡ್ತಾ ಇದ್ದಾರೆ. ಮತ್ತು ಕಲಿಕೆಗೆ ಇವತ್ತು ಚಾಟ್ GPT, ಪರ್ಪ್ಲೆಕ್ಸಿಟಿ ಎಲ್ಲ ಮಕ್ಕಳು ಬೇರೆ ಬೇರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಚೆಕ್ ಮಾಡೋಕ್ಕೆ ಶುರು ಮಾಡ್ಯಾರೆ. ಈಸಿ ಮಾಡ್ಕೊಂಡಷ್ಟು ಈಗ ನಾವು ಕ್ಯಾಲ್ಕುಲೇಟರ್ ಬಂದ ಮೇಲೆ ಮಗ್ಗಿ ಎಲ್ಲ ಮರೆತುಬಿಟ್ವಿ. ಹೌದಾ? ನಮ್ಮ ಚಿಕ್ಕದ್ರಲ್ಲಿ ಕಲಿಸ್ತಾ ಇದ್ರು, ಆಮೇಲೆ ಬರೋ ಮಕ್ಕಳಿಗೆ ಮಗ್ಗಿ ಕಲಿಯೋದು ಮರೆತರು. ಎಲ್ಲವನ್ನ ಡಿಪೆಂಡ್ ಆಗೋದು ಬೇಡ. ಆದರೆ ರೆಫರೆನ್ಸ್ ಆಗಿ ಒಂದು ಸ್ಟೋರಿನೋ ಇನ್ನೊಂದು ಮತ್ತೊಂದು ಅದಕ್ಕೆ ಬಳಸ್ಕೊಳ್ಳಿ. ಅದನ್ನು ನೀವು ಎನ್ಕರೇಜ್ ಮಾಡಿ. ಓಕೆ, ಏಕೆಂದರೆ ನಾವು ಬಿಟ್ಲೇಬೇಡ ಅಂತ ಅಂದರೆ ಯಾವುದು ಮಾಡಲೇಬೇಡ ಅಂತೀವಿ, ಅದನ್ನೇ ಮಾಡಬೇಕು ಅಂತ ಮಕ್ಕಳು ಹಠ ಹಿಡಿತವೆ. ಎಲ್ಲವನ್ನ ಕೊಡಬೇಕು, ಆದರೆ ಸಮಯವನ್ನು ಕಡಿಮೆ ಕೊಡಿ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮಗೆ ಗೊತ್ತಿರಲಿ, ನಾನು ಮನೋಭಾವದಿಂದ ಉತ್ತುಂಗಕ್ಕೇರಿ ಅಂತ ಒಂದು ಈ ಬರೋ ಭಾನುವಾರ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ 3.5 hours ಆನ್ಲೈನ್ ವರ್ಕ್ಶಾಪ್ ಮಾಡ್ತಾ ಇದ್ದೇನೆ.
ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಅಂತ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಾಗಿದೆ. ಮನೋಭಾವದಂತೆ ಹೇಗೆ ಅಂದರೆ ನಮ್ಮ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗುತ್ತೆ ಅಂದರೆ ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತ ಹೇಳ್ತಾನೆ. ಈ ರೀತಿ ನಾನು ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಮನೋಭಾವದ ಬಗ್ಗೆನೇ ಒಂದು 25 ಕೊಟೇಶನ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಇಡೀ ನನ್ನ ಮುಂದಿನ ವರ್ಷಕ್ಕೆ ಈ ವಿಚಾರದ ಮೇಲೆ ಪುಸ್ತಕ ಬರೀತೀನಿ, ಮನೋಭಾವದ ಮೇಲೆ. ಈಗಾಗಲೇ ಇಷ್ಟು 17 ಪುಸ್ತಕ ಬರೆದಿದ್ದೀನಿ. Amazon.in ನಿಮಗೆ ಲಭ್ಯ ಇರುತ್ತೆ. ಲಿಂಕ್ಸ್ಗಳು ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ನೇರವಾಗಿ ಹೋಗಿ ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಮಕ್ಕಳಿಗೆ ಪುಸ್ತಕದ ಬಗ್ಗೆ ಪ್ರೀತಿಯನ್ನು ನೀಡಿ. ನಮ್ಮ ಕೃತಿಗಳು ಯಾಕೆ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂದರೆ ಮೋಟಿವೇಶನ್ ಜಾಸ್ತಿ ಇರುತ್ತೆ. ಏನೋ ನಾವೆಲ್ಲ ಗೆದ್ದಾಗ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತೀರಿ, ಆದರೆ ಸೋತಾಗ ಏನು ಮಾಡಬೇಕು ಹೇಳೋದಿಲ್ಲ. ಸೋತಾಗ ನಾವು ಮಕ್ಕಳ ಜೊತೆ ಇರಬೇಕು. ಸೋತಾಗ ಅವ್ರಿಗೆ ನಾವು ಧೈರ್ಯ ತುಂಬಬೇಕು. ಆದರೆ ನಾವೇನು ನೀನು ಸೋತ್ರೆ ಮನೆ ಬಿಟ್ಟು ಓಡಿಸ್ತೀನಿ, ನಿನ್ನ ಬಲಿ ಆಗ್ತೀನಿ, ಏನು ಅಂದಿದ್ದೆ ಏನೇನೋ ಬೇಡ ರೀ. ನೀವೇ ನಿಮ್ಮದು ಹಿಂದೆ ನೋಡ್ಕೊಳ್ಳಿ, ನೀವು ಎಲ್ಲೋ ಸೋತಿರ್ತೀರ, ಅಥವಾ ನಿಮ್ಮದು ಎಲ್ಲ ಮಾರ್ಕ್ಸ್ಗಳು ಒಂದು ಸರಿ ನೆನೆಸ್ಕೊಳ್ಳಿ. ನಮ್ಮ ಮಕ್ಕಳು ಡೆಫಿನೆಟಾಗಿ ನಮಗೇನೆ ಜಾಸ್ತಿ ಸ್ಕೋರ್ ಮಾಡ್ತಾರೆ. ಕಾರಣ ಏನು ಅಂದರೆ ಮುಂಚೆ ಸಿಸ್ಟಮಲ್ಲಿ ಕಡಿಮೆ ಕೊಡ್ತಾಯಿದ್ರು, ಈಗ 100ಕ್ಕೆ 100 ಕೊಡ್ತಾ ಇದ್ದಾರೆ. ಮುಂಚೆ ಸಿಸ್ಟಮಲ್ಲಿ ರ್ಯಾಂಕ್ ಬರೋರು 63-65% ಇರೋರು ರ್ಯಾಂಕ್ ಬರ್ತಾಯಿದ್ರು. ಸೊ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ನಾವು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ನಾವು ಮುಂದೆ 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 ಸಾಗಬೇಕು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ನಾನು ಕೀಳರಿಮೆ ಬಗ್ಗೆ ಒಂದು ಪುಸ್ತಕ ಬರೆದೆ. ಯಾಕೆ ಬರೆದೆ? ಎಲ್ಲ ಕೀಳು 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 ಅಂತ ಇರ್ಕೊಂಡಿರ್ಬೇಡ್ರಿ ಅಂತ. ಓಕೆ, ಲಾಸ್ಟ್ ಅಸರ್ಟಿವ್ ಕಮ್ಯುನಿಕೇಷನ್ನಲ್ಲಿ ಭಾಗವಹಿಸಿದ್ದ ಲಾಸ್ಟ್ ವೀಕು ಅಸರ್ಟಿವ್ ಕಮ್ಯುನಿಕೇಷನು ನಮ್ಮ ಶೈಲಜಾ ಟೀಚರ್ ಆ ಒಂದು 3.5 ಗಂಟೆನಲ್ಲಿ ಏನು ಅನುಭವ ಆಯಿತು ಅಂತ ಶೈಲಜಾ ಆಮೇಲೆ ವಂಗ್ಯಮ್ಮ ಶೇರ್ ಮಾಡ್ತಾರೆ. ಎಸ್ ಶೈಲಜಾ. ಸರ್, ನಿಜವಾಗ್ಲೂ ಆ ಒಂದು ಕಾರ್ಯಾಗಾರಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ನನ್ಗೆ ಹೊಸ ಒಂದು ಕಲಿಕೆಯ ಅನುಭವ ಸಿಕ್ತು ಸರ್. ನಾವು ಕಮ್ಯುನಿಕೇಶನ್ ನಿತ್ಯನೂ ಮಾಡ್ತೀವಿ, ಅದರಲ್ಲಿ ಎಷ್ಟು ವಿಧಗಳಿರ್ತವೆ, ಅದರಲ್ಲಿ ಈ ಅಸರ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಏನು, ಅದರಿಂದ ನಮ್ಗೆ ಏನೆಲ್ಲ ಮಹತ್ವ ಇವೆ, ಅಸರ್ಟಿವ್ ಕಮ್ಯುನಿಕೇಶನ್ ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ, ಏನು ಅಂಶಗಳನ್ನ ಒಳಗೊಂಡಿರೋದಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಸುದೀರ್ಘವಾಗಿ 3.5 ತಾಸುಗಳ ಕಾಲ ಒಂದೇ ಟಾಪಿಕ್ ಬಗ್ಗೆ ಆಳವಾಗಿ ಚರ್ಚೆ ನಡೀತೆ ಸರ್. ಇದರಿಂದ ನಮ್ಗೆ ಅಸರ್ಟಿವ್ ಕಮ್ಯುನಿಕೇಶನ್ ಅದ್ರ ಸುತ್ತಮುತ್ತ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ದೊರೆಯೋದಕ್ಕೆ ಅನುಕೂಲ ಆಯ್ತು ಸರ್. ಅಲ್ದೇನೆ ನಮ್ಮ ವರ್ತನೆಯಲ್ಲಿ, ವ್ಯಕ್ತಿತ್ವ ವಿಕಾಸನದಲ್ಲಿ ನನಗೆ ಅದು ಸಹಾಯಕ ಆಯ್ತು ಸರ್. ನಮ್ಮ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದಕ್ಕೆ, ಹಾಗೇನೆ ನಾನು ಒಂದು ಸಕಾರಾತ್ಮಕವಾಗಿ ಮಾತಾಡೋದು ಕೂಡ ಅಸರ್ಟಿವ್ ಕಮ್ಯುನಿಕೇಶನ್. ಅದನ್ನ ನಾವು ಹೆಚ್ಚು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಾಮಾಜಿಕ ಸಂಬಂಧಗಳು, ಕೌಟುಂಬಿಕ ಸಂಬಂಧಗಳು, ವೈಯಕ್ತಿಕ ಸಂಬಂಧ ನಮ್ಮೊಂದಿಗೆ ನಾವು ಉತ್ತಮ ಆಗುತ್ತೆ ಅನ್ನೋದು ಕಲ್ತುಕೊಂಡು ಅಳವಡಿಸ್ಕೊಳ್ತಾ ಬರ್ತಾ ಇರೋದ್ರಿಂದ ನನಗೆ ಮುಂಚೆಗಿಂತಲೂ ಈಗ ಒಂದ್ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಆಗ್ತಾ ಇದೆ ಸರ್ ಕಮ್ಯುನಿಕೇಶನ್ ಬಗ್ಗೆ. ಎಸ್, ನಾವು ಒಟ್ಟಾರೆ ಸುಮಾರು ಒಂದು 10 ವಿಷಯಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಆಗಾಗ ಆನ್ಲೈನ್ ವರ್ಕ್ಶಾಪ್ಸ್ ಮಾಡ್ತೇವೆ. ನೀವು ವೆಯ್ಟ್ ಮಾಡ್ತಾ ಇರಿ. ಇಲ್ಲದೆ ಇದ್ರೆ ಏನು ಗೊತ್ತಾ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಕಮ್ಯುನಿಟಿ ಟ್ಯಾಬ್ ಪೋಸ್ಟ್ ಅಂತ ಇರುತ್ತಲ್ಲ, ನೋಡ್ತಾ ಇರಿ. ಅಥವಾ ಟೆಲಿಗ್ರಾಮ್ ಆ್ಯಪಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿ, ಚಾನಲ್ ಇರುತ್ತೆ, ಜಾಯಿನ್ ಆಗಿಬಿಡಿ. ಯಾವಾಗ ವರ್ಕ್ಶಾಪು ಏನೂ ಸೇರುತ್ತೆ. ಅದರ ಆಚೆಗೆ ನೀವು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರಬೇಕಾ, ಸೇರ್ಕೊಂಬಿಡಿ. ಎಲ್ಲರೂ ಇವೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಎಲ್ಲ ಹಂಗೆ ನಿಮ್ಮನ್ನು ಮಾತಾಡಿಸ್ತೀವಿ. ಹಾಡ್ತಾ ಆಡ್ತಾರಾಗ ನಳ್ತಾ ನಳ್ತಾ ರೋಗ ಅಂತ. ಶೈಲಜಾ, ಮುಂದಿನ ವರ್ಕ್ಶಾಪಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಮನೋಭಾವದಿಂದ ಉತ್ತುಂಗಕ್ಕೇರಿ ಅನ್ನೋ ಒಂದು ವಿಷಯ ನಿಜವಾಗ್ಲೂ ಸರ್, ಎಷ್ಟೋ ಜನರಿಗೆ ಈ ಮನೋಭಾವದಲ್ಲಿ ಇರುವಂತ ಕೊರತೆ ದೋಷದಿಂದಾಗಿನೇ ಬದುಕಿನ ಎಷ್ಟೋ ಸೋಲುಗಳು ಎದುರಾಗ್ತವೆ. ನಿಜವಾಗ್ಲೂ ಪ್ರತಿಯೊಬ್ಬರು ಕಲಿಬೇಕಾದಂತ ವಿಷಯ, ತಿಳಿದುಕೊಳ್ಳಬೇಕಾದಂತ ವಿಷಯ, ಬದಲಾಯಿಸ್ಕೊಳ್ಬೇಕಾದಂತ ವಿಷಯ ಅಂದ್ರೆ ಈ ಮನೋಭಾವನೆ ಸರ್. ಈ ಓಕೆ, ಮನೋಭಾವನೆ ಬಗ್ಗೆ ನಾನು ಇನ್ನು ಹೆಚ್ಚಿನ ತಿಳ್ಕೊಳೋದಕ್ಕ ಬಯಸ್ತೀನಿ. ಎಸ್ ವಂಗೆಮ್ಮ, ಹೋದ ವಾರ ಹೇಗಿತ್ತು? ಮುಂದಿನ ವಾರ ಏನು ನಿರೀಕ್ಷೆ ಮಾಡ್ತಾ ಇದ್ರಿ? ಹೋದ ವಾರ ತುಂಬಾ ಚೆನ್ನಾಗಿತ್ತು ಸರ್. ಅದ್ಭುತವಾದಂತ ಒಂದು ವರ್ಕ್ಶಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಕಮ್ಯುನಿಕೇಶನ್ ಅಂತಂದ್ರೆ ಏನಂತ ನನ್ಗ ತಿಳಿಸ್ಕೊಟ್ಟ ಅಂತ ಆ ವರ್ಕ್ಶಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನೀವ್ ಹೇಳ್ದಂತ ಒಂದೊಂದು ಪಾಯಿಂಟ್ ಕೂಡ ನಮ್ ಜೀವನದಾಗ ನಾವು ಅಳವಡಿಸ್ಕೊಂಡ್ ಬಿಟ್ರೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ವಿಕಾಸನ ಆಗುತ್ತೆ ಅಂತ ಹೇಳೋದಕ್ಕೆ ನಾವೇ ಸಾಕ್ಷಿ ಸರ್. ಯಾಕಂದ್ರೆ ಇದು ದೃಢತೆ ಸಂವಹನ ಯಾವ ರೀತಿ ನಮ್ಮಲ್ಲಿ ಇರ್ಬೇಕು
ಅಂತಂದ್ರೆ ನಮ್ಮಲ್ಲಿ ಯಾವ ರೀತಿ ನಾವು ಗೌರವ ಕೊಡ್ಬೇಕು, ಯಾವ ರೀತಿ ಗೌರವ ತಗೋಬೇಕು, ನಾವು ಯಾವ ರೀತಿ ವಿಕಾಸನಗೊಳ್ಬೇಕು, ನಮ್ಮಲ್ಲಿ ಇರುವಂತ ಗತ್ತು ಗಮ್ಮತ್ತು ಗಾಂಭೀರ್ಯತೆ ಯಾವ ರೀತಿ ಇರ್ಬೇಕು ಅನ್ನೋದಕ್ಕೆ ಈ ಹೋದ ವಾರ ತಿಳಿಸಿಕೊಟ್ಟಂತ ವರ್ಕ್ಶಾಪ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮತ್ತೆ ನೆಕ್ಸ್ಟ್ ಸಂಡೇ ಯಾವಾಗ ಬರ್ತಾ ಇದೆ ಅಂತ ಕಾಯ್ತಾ ಇದ್ದೀನಿ ಸರ್. ಆ ಸಂಡೇ ಬಂದಾಗ ಕೂಡ ಇನ್ನೊಂದು ವಿಷಯದಲ್ಲಿ ನಾವು ಇನ್ನೂ ಕಲಿಬಹುದು, ಹೆಚ್ಚಿನ ಸಮಯ ಕೊಟ್ಟು ಹೆಚ್ಚನ್ನು ಕಲಿಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಸ್ನೇಹಿತರೆ, ನಾನು ಕೆಲವೊಂದು ವಾಕ್ಯಗಳು ಹೇಳ್ತೇನೆ ಈ ಮನೋಭಾವದ ಬಗ್ಗೆ, ಯಾವ ಥರ ನಾವು ವಿಚಾರ ಮಾಡ್ತೇವೆ ಅಂತ. ನಮ್ಮ ಮನೋಭಾವದಂತೆ ನಾವು ಹೇಗೆ ಅಂದರೆ ನಮ್ಮ ಮನೋಭಾವದ ಥರ. ಮನದ ಭಾವ ನೂರಾರು ತರಹ ಇರುತ್ತೆ. ಆದರೆ ನಾನು ಬೀಯಿಂಗ್ ಇನ್ ದ ಪ್ರೆಸೆಂಟ್, ನನ್ನ ಮನೋಭಾವನ ಯಾವ ಥರ ರೂಢಿಸ್ಕೊಳ್ತೇನೆ ಮುಖ್ಯ ಆಗುತ್ತೆ. ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್, ಈ ಪದ ಅದನ್ನೇ ಶೀರ್ಷಿಕೆ ಇಟ್ಕೊಂಡಿದ್ದೀವಿ, ಮನೋಭಾವದಿಂದ ಉತ್ತುಂಗಕ್ಕೇರಿ ಅಂತ. ಈಗ ನಾಲೆಡ್ಜಿಂದ ಉದ್ಧಾರ ಆಗ್ತಾರೆ ಅಂತಿದ್ರು, ಹೌದು ಬೇಕು. ಆಮೇಲೆ ಸ್ಕಿಲ್ಸಿಂದ ಉದ್ಧಾರ ಆಗ್ತಾರೆ, ಹೌದು ಸ್ಕಿಲ್ಸು ಬೇಕು, ಕರೆಕ್ಟಾ. ಆಮೇಲೆ ಹ್ಯಾಬಿಟ್ಸು ನಮ್ಮನ್ನು ಉದ್ಧಾರ ಮಾಡುತ್ತೆ. ಈಗ ಅಧ್ಯಯನದ ಪ್ರಕಾರ ಮತ್ತು ನನ್ನ 30 ವರ್ಷದ ತರಬೇತಿ ಅನುಭವದಲ್ಲಿ ಈ 3ಕ್ಕಿಂತ ಹೆಚ್ಚು ಬೇಕಾಗಿರೋದು ಮನೋಭಾವ ಸ್ನೇಹಿತರೆ. ಅದಕ್ಕೆ ಈ ಒಂದು ವಿಷಯದಲ್ಲಿ ನಾನು ಅಧ್ಯಯನ ಮಾಡಿ ನಿಮಗೆ ಪುಸ್ತಕ ಕೊಡ್ತಾ ಇದ್ದೀನಿ. ಈಗಾಗಲೇ ನನ್ನ ಕೆಲವು ಪುಸ್ತಕಗಳಲ್ಲಿ ಕೆಲವು ಮಾಹಿತಿ ಬಂದಿದೆ. ಅಂದರೆ ಆಟಿಟ್ಯೂಡ್ ಬಗ್ಗೆ ವಿಶೇಷವಾಗಿ ನೀವು ಪೂರ್ವಭಾವಿಯಾಗಿ ಓದೋದಾದರೆ ಈ ಒಂದು ಕೃತಿಯಲ್ಲೇ ಓದಿರಿ, ವ್ಯಕ್ತಿತ್ವ ಚಂದನ ಅಂತ. ಇದರಲ್ಲಿ 3-4 ಜನ ದೃಷ್ಟಿಕೋನದ ಬಗ್ಗೆ ವೈ ವಿ ಗುಂಡೂರಾವ್, ಸಕಾರಾತ್ಮಕ ಮನೋಭಾವದ ಬಗ್ಗೆ ಡಾಕ್ಟರ್ ಭುಜಂಗ ಶೆಟ್ಟಿ, ರಾಮಚಂದ್ರ ಗುರೂಜಿಯವರು ಈ ಮನೋಭಾವನ ಹೇಗೆ ಅರ್ಥ ಮಾಡ್ಕೋಬೇಕು ಈ ರೀತಿ ಒಬ್ಬೊಬ್ಬರಿಂದನೂ ಮಾತಾಡ್ಸಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಇದೆ. ನನಗೆ ಆಮೇಲೆ ಅನ್ನಿಸ್ತು, ಇಲ್ಲ ಇದು ಆಟಿಟ್ಯೂಡ್ ಚೇಂಜ್ ಆದರೆ ಮಾತ್ರ ಮನುಷ್ಯ ಬದಲಾಗೋಕ್ಕೆ, ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಬಿತ್ತಿದಂತೆ ಬೆಳೆ ಅನ್ನೋದನ್ನ ಕೇಳ್ತಾ ಇರ್ತವೆ, ಕರೆಕ್ಟ್. ಸೊ ಯದ್ಭಾವಂ ತದ್ಭವತಿ ಅಂತ ಹೇಳ್ತವೆ. ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತವೆ, ಇವೆಲ್ಲ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಜೊತೆಗೆ ನಾನು ಹೇಳ್ತಾನೆ, ಆಟಿಟ್ಯೂಡ್ ಈಸ್ ಕಾಲ್ಡ್ ಎಸ್ ಎ ಮೆಂಟಲ್ ಸ್ಪೆಕ್ಟಾಕಲ್. ದೃಷ್ಟಿ ದೋಷ ಇದ್ದರೆ, ನಾನು ಕನ್ನಡಕ ಹಾಕ್ಕೊಂಡಿದ್ದೀನಿ, ಮೆದುಳಿಗೆ ದೋಷ ಇದ್ದರೆ ಹಾಕಿಕೊಳ್ಳುವ ಕನ್ನಡಕವೇ ಮನೋಭಾವ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದೇನೆ. ಜೊತೆಗೆ ಈ ಕಳೆದ ವಾರ ಇನ್ನೊಂದು ಹೊಸ ಪದ ಹುಡುಕ್ತೆ ನಾನು, ಏನು ಗೊತ್ತಾ, ಮನಸ್ಸಿನ ದಿಕ್ಸೂಚಿ ಮನೋಭಾವ ಅಂತ. ಇದು ನಂದೇ ಕೊಟ್ಟು, ನೀವು ದಿಕ್ಸೂಚಿ ಗೊತ್ತು ನಿಮಗೆ, ಕರೆಕ್ಟಾ. ಆದರೆ ಈ ಮನಸ್ಸನ್ನು ಯಾವ ಡೈರೆಕ್ಷನಲ್ಲಿ ತಗೊಂಡೋಗ್ಬೇಕು ಅಂತ ಹೇಳೋದು ಮನೋಭಾವ. ಹಾಗಂದರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ವೆರಿ ನಾಮಿನಲ್ ಅಮೌಂಟ್ಗೆ ನಾವು ಈ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ, ಸೀರಿಯಸ್ಲಿ. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ, ವರ್ಕ್ಶಾಪಿಗೆ ಬನ್ನಿ. ಡೆಫಿನೆಟ್ಲಿ ಐ ಗ್ಯಾರಂಟಿ ಯು. ಎಲ್ಲಿವರೆಗೆ ಅಂದರೆ, ನಾನು ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಬದುಕು ಸುಂದರವಾಗಿರಬೇಕು, ಹಣ ಗಳಿಸುವುದು, ಉಳಿಸುವುದು, ಬೆಳೆಸುವುದು, ಸಮಯ ನಿತ್ಯೋತ್ಸವನ್ನಾಗಿಸ್ಕೋಬೇಕು, ಪರಿಸರ ಸ್ವಚ್ಛವಾಗಿಟ್ಕೋಬೇಕು, ಕರೆಕ್ಟ್. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತೀವಿ. ಇನ್ನು ಕೆಲಸ ಮತ್ತು ವೃತ್ತಿ, ಕಾಯಕವೇ ಕೈಲಾಸ ಅಂದರು ಬಸವಣ್ಣವರು. ನಾನು ಹೇಳ್ತಾ ಇದ್ದೀನಿ ಕಾಯಕೋತ್ಸಾಹ, ಕಾಯಕ ಪ್ಲಸ್ ಉತ್ಸಾಹ ಎರಡು ಸೇರಿ ಕಾಯಕೋತ್ಸಾಹ ಮಾಡ್ಕೊಳ್ಳಿ. ಆಮೇಲೆ ಉತ್ಸವನು ಮಾಡ್ಕೊಂಬಿಡೋಣ, ಕಾಯಕೋತ್ಸವನು ಮಾಡ್ಕೊಂಬಿಡೋಣ. ಸೊ ಉತ್ಸಾಹದ ಜೊತೆಗೆ ಉತ್ಸವನು ಮಾಡ್ಕೊಂಬಿಡ್ಬೋದು. ಆಮೇಲೆ ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತ ಹೇಳಿದ್ನಲ್ಲ, ಅದು ಹೇಗೆ, ಯಾಕೆ, ನಾವು ಹೆಂಗೆ ನಮ್ಮ ಮೈಂಡ್ ಇರುತ್ತೋ ಹಂಗೆ ನಮ್ಮ ಪರಿಸ್ಥಿತಿ ಇರುತ್ತೆ, ಸಿಚುವೇಶನ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಅವರ್ ಲೈಫ್, ಕರೆಕ್ಟಾ. ಸೊ ಸಮಸ್ಯೆ ನಿವಾರಣೆ ಮನಸ್ಥಿತಿ, ಈ ಹೆಸರಿನಲ್ಲೇ ಇನ್ನೊಂದು ಪುಸ್ತಕ ಅದಕ್ಕಿಂತ ಮುಂದೆ ಆಮೇಲೆ ಬರೀತೀನಿ. ಈ ಆ್ಯಟಿಟ್ಯೂಡಲ್ಲಿ ಜನ ಅರ್ಥ ಮಾಡ್ಕೊಂಬಿಟ್ಟ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಹೆಂಗೆ ಅಂತ. ಸೊ ನಮ್ಮ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡ್ತಾನೆ. ಮುಂದಿನ ದಿನದಲ್ಲಿ ಬರೀ ಇದೊಂದೇ ವಿಷಯ ಇಟ್ಕೊಂಡು ಇನ್ನೊಂದು ವರ್ಕ್ಶಾಪ್ ಮಾಡೋಣ, ಇನ್ನೊಂದು ಪುಸ್ತಕ ಬರೆಯೋಣ. ಆಮೇಲೆ ಒಟ್ಟಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಾವು ಸಕಾರಾತ್ಮಕ, ನಕಾರಾತ್ಮಕ ಮತ್ತು ತಟಸ್ಥ ಮನೋಭಾವದ ಜನ ಇರ್ತಾರೆ. ನಿರುಪದ್ರವಿ, ಅನುಪಯುಕ್ತ, ನಿಷ್ಕ್ರಿಯ ವ್ಯಕ್ತಿಗಳಿರ್ತಾರೆ, ಕರೆಕ್ಟಾ. ನಕಾರಾತ್ಮಕ ಅಂದಾಗ ಸ್ವಾರ್ಥ, ಈರ್ಷ್ಯೆ, ತಾತ್ಸಾರ, ಸಂಕುಚಿತ, ದ್ವಂದ್ವ, ದೈನೇಸಿ, ಹಿಂಜರಿಕೆ ಮನೋಭಾವ ಅಂತೀವಿ. ಆದರೆ ಪಾಸಿಟಿವ್ ಅಂತ ಬಂದಾಗ ಹೇಗಿರ್ತದೆ ಗೊತ್ತಾ,
ಕೃತಜ್ಞತಾ ಮನೋಭಾವ, ಸೇವಾ ಮನೋಭಾವ, ಸ್ಪರ್ಧಾತ್ಮಕ ಮನೋಭಾವ, ಕ್ರೀಡಾ ಮನೋಭಾವ, ವಿಶಾಲ ಮನೋಭಾವ, ಸಾಹಸ ಮನೋಭಾವ, ಹೋರಾಟದ ಮನೋಭಾವ, ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ, ಕಲಿಕಾ ಮನೋಭಾವ. ನನಗೆ ಮಾಲತಿ ಟೀಚರು ತುಂಬ ದಿನದಿಂದ ಬಂದಿರಲಿಲ್ಲ ಕ್ಲಾಸ್ಗೆ. ಇಷ್ಟು ವಿಚಾರಗಳ ಬಗ್ಗೆ ಬರೀ 3.5 ಗಂಟೆನಲ್ಲಿ ಹೇಳ್ಕೊಡ್ತೀನಲ್ಲ, ಹೇಗೆ ಅನ್ನಿಸ್ತಾ ಇದೆ ಮಾಲತಿ ಮೇಡಮ್? ಸೂಪರ್ ಆಗಿದೆ ಸರ್. ಅಷ್ಟು ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ ನಮ್ಮನ್ನೆಲ್ಲ ಎಷ್ಟು ನೀವು ಆ ಪ್ರಗತಿ ಹತ್ರ ಕೊಂಡೊಯ್ತಾ ಇದ್ದೀರಾ, ನಮ್ಮಲ್ಲಿರುವಂತ ಒಂದು ಜ್ಞಾನದ ಮಟ್ಟವನ್ನ ಬೆಳೆಸ್ತಾ ಇದ್ದೀರಾ ಸರ್. ಅದು ನಿಮ್ಮ ಒಂದು ಸೇವಾ ಮನೋಭಾವನೆ ಅಂತಾನೆ ಅನ್ಕೊಬಹುದು ಸರ್. ಯಾಕೆಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ, ಇವಾಗ ವಾರದಲ್ಲಿ 3 ವಿಷಯಗಳನ್ನ ಕೊಡ್ತಾ ಅದನ್ನ ಚರ್ಚೆ ಮಾಡುವಂತದ್ದು, ಮತ್ತೆ ವಾರದಲ್ಲಿ ಆನ್ಲೈನ್ ಕ್ಲಾಸ್ ಮಾಡುವಂತದ್ದು, ಮತ್ತೆ ಆಗಾಗ 3 days ಕ್ಯಾಂಪ್ ಮಾಡುವಂತದ್ದು, ಇದೆಲ್ಲವೂ ಏನಾಗ್ತಾ ಇದೆ, ನಮ್ಮಲ್ಲಿರುವಂತ ಒಂದು ಜ್ಞಾನವನ್ನ ಬೆಳೆಸುವಂತದ್ದು, ನಮ್ಮಲ್ಲಿರುವಂತ ಕೌಶಲ್ಯವನ್ನ ಬೆಳೆಸುವಂತ ಕೆಲಸ ಆಗಿದೆ ಸರ್. ನಿಮ್ಮಂತವ್ರು ಸಿಕ್ಕಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತಾನೆ ಅನ್ಕೊಂತೀವಿ ಸರ್. ಓಕೆ, ನೀವು 3 days ಕ್ಯಾಂಪ್ ಅಟೆಂಡ್ ಮಾಡಿ ಸುಮಾರು ತಿಂಗಳಾಗಿದೆ. ಸುಮ್ಮನೆ ನೆನೆಸ್ಕೊಂಡ್ರೆ ಈಗಲೂ ಹೆಂಗ್ ಹೌದು. ಅನಿಸ್ತದೆ? ಆ, ತುಂಬಾ ಚೆನ್ನಾಗಿತ್ತು ಸರ್. ಅದನ್ನ ಯಾವಾಗ್ಲೂ ಮರೆಯಕ್ ಸಾಧ್ಯ ಇಲ್ಲ. ಕ್ಯಾಂಪು ನಡೆಯುವಂತ ಸ್ಥಳ ತುಂಬಾ ಚೆನ್ನಾಗಿದೆ. ಅದು ಜ್ಞಾನವನ್ನ ಗ್ರಹಿಸಿಕೊಳ್ಳೋದಕ್ಕೆ ಮತ್ತೆ ಏಕಾಗ್ರತೆಯನ್ನ ಸಿದ್ಧಿಸ್ಕೊಳ್ಳೋಕೆ, ನಾವು ತರಗತಿಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕೆ ಬೇಕಾಗಿರುವಂತ ಒಂದು ಸೂಕ್ತ ಜಾಗ ಅದು. ಮತ್ತೆ 3 ದಿನಗಳ ಕ್ಯಾಂಪ್ ಅಂತೂ ತುಂಬಾ ಚೆನ್ನಾಗಿ ನಡೆಯಿತು. 3 ದಿನಗಳ ಕಾಲ ಸಕ್ರಿಯವಾಗಿ ಬೆಳಗ್ಗೆ ಮಾರ್ನಿಂಗ್ ವಾಕ್ ಇಂದ ಅಂದ್ರೆ 6 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ನಮ್ದು, ಮತ್ತೆ ಅದು ಆ ದಿನದ ಒಂದು ಕಲಿಕಾ ಒಂದು ಇದು ಮುಗಿತಾ ಇದ್ದಿದ್ದು 10:30, 11 ಆಗ್ತಾ ಇತ್ತು. ಮತ್ತೆ ಬೆಳಗಿನ ಜಾವ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಮಾರ್ನಿಂಗ್ ವಾಕ್ ಇಂದ ಸ್ಟಾರ್ಟ್ ಆಗಿ ಮತ್ತೆ ಅದು ಮಾಮೂಲಿ ತರಗತಿ ನಡೆಯುವಾಗ ಪ್ರತಿಯೊಂದು ನಿಮಿಷವೂ ಬಳಕೆ ಆಗುವ ರೀತಿಯಲ್ಲಿ ತಾವು ನಡೆಸ್ಕೊಟ್ರಿ ಸರ್. 3 ದಿನದ ಕ್ಯಾಂಪ್ ಅಟೆಂಡ್ ಮಾಡುವಂತ ಪ್ರತಿಯೊಬ್ಬ ಕಲಿಕಾರ್ಥಿಯು ಬಹಳಷ್ಟು ಕಲ್ತ್ಕೊಳ್ಳೋಕೆ ಸುವರ್ಣ ಅವಕಾಶ. ಅಲ್ಲಿ ಯಾವುದೇ ರೀತಿಯ ಸಮಯದ ಹರಣವೂ ಇರೋದಿಲ್ಲ. ಊಟ ಆಯ್ತಾ ಮತ್ತಂಗೆ ಕ್ಲಾಸ್ ಸ್ಟಾರ್ಟ್, ಟಿಫನ್ ಆಯ್ತಾ ಹಾಗೆ ಕ್ಲಾಸ್ ಸ್ಟಾರ್ಟ್. ಮತ್ತೆ ಟಿಫನ್ ಮಾಡೋ ಟೈಮಲ್ಲೂ ನಾವೇನಾದ್ರೂ ನಿಮ್ಗೆ ಅನುಮಾನಗಳಿದ್ರೆ ಕೇಳಿದ್ರೆ ಅದಕ್ಕೂನು ನೀವು ನಗನಗ್ತಾ ನಮ್ಗೆ ಉತ್ತರಗಳನ್ನ ಕೊಡ್ತಾ ಇದ್ರಿ. ನಮ್ಮ ಒಂದು ಎಬಿಲಿಟಿಯನ್ನ ಬಳಸ್ಕೊಳಕ್ಕೆ ಬೇಕಾಗಿರುವಂತ ಸಂದರ್ಭವನ್ನ ಸೃಷ್ಟಿ ಮಾಡ್ಕೊಡ್ತಾ ಇದ್ರಿ. ನನಗೆ ಆ 3 days ಕ್ಯಾಂಪ್ ತುಂಬಾ ತುಂಬಾ ಇಷ್ಟ ಆಯ್ತು ಸರ್ ನನ್ಗೆ. ಜೊತೆಗೆ ನಮ್ ಜೊತೆ ಬಂದಂತ ಕಲಿಕಾರ್ಥಿಗಳು ಅಷ್ಟೂ ಜನ ತುಂಬಾ ಸಕ್ರಿಯವಾಗಿ ಕಲಿಯೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ರಿ. ಎಲ್ಲರೂ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ಫಸ್ಟ್ ಡೇ ಇದ್ದಿದ್ದಕ್ಕೂ 3ನೇ ದಿನಕ್ಕೂ ಎಲ್ಲರೂ ಅಪ್ಡೇಟ್ ಆದ್ರು. ಮತ್ತೆ ಎಲ್ಲರನ್ನೂ ಧನಾತ್ಮಕ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಿದ್ರೆ ಖಂಡಿತ ನಾವು ಈ ಒಂದು ಕ್ಯಾಂಪ್ ಅನ್ನ ಮತ್ತೆ ಅಟೆಂಡ್ ಮಾಡ್ಬೇಕು ಅನ್ನುವಂಥದ್ದಿತ್ತು. ಜೊತೆಗೆ ನೀವ್ ಈಗಾಗ್ಲೇ 7-8 ಬಾರಿ ಒಂದು ಕ್ಯಾಂಪ್ ಅನ್ನ ಮಾಡಿದ್ರು. ಪ್ರತಿ ಬಾರಿಯೂ ವಿನೂತನವಾಗಿದೆ, ಪ್ರತಿ ಬಾರಿಯೂನು ವಿಶಿಷ್ಟವಾಗಿದೆ, ಪ್ರತಿ ಬಾರಿಯೂ ತುಂಬಾ ಬಹಳಷ್ಟು ನಮ್ಗೆ ಜ್ಞಾನವನ್ನ ಕೊಡುವ ರೀತಿಯಲ್ಲಿ ತುಂಬಾ ವಿನೂತನವಾಗಿ ನಮ್ಯವಾಗಿ ಒಂದು ತರಬೇತಿ ಕ್ಯಾಂಪ್ ಅನ್ನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸರ್. ಯಾರು Thank you. ಕಲಿಕಾರ್ಥಿ ಇದ್ದಾರೋ ಎಲ್ಲರೂ ಈ ಕ್ಯಾಂಪ್ ಅನ್ನ ಅಟೆಂಡ್ ಮಾಡ್ಲೇಬೇಕು ಅಂತ ಹೇಳ್ತೀನಿ ಸರ್. ಓಕೆ, ನೇತ್ರಾವತಿ ಮೇಡಮ್ ಕೂಡ ಅಟೆಂಡ್ ಮಾಡ್ಬಿಟ್ರು, ಧೈರ್ಯ ಮಾಡ್ಬಿಟ್ಟು ಬೆಂಗಳೂರಿಗೆ ಬಂದಿರ್ಲಿಲ್ವಂತೆ. ಹೇಗಿತ್ತು ಮೇಡಮ್? ಇಲ್ಲ ಸರ್, ಅದು ಸನ್ನಿವೇಶ ಅದು ನಾ ಬಂದದ್ದು ಒಂದು ರೀತಿ ನನಗೆ ಖುಷಿ ಅನಿಸ್ತದ ಸರ್. ಯಾಕಂದ್ರೆ ನಾನು ಒಂದ್ ಯಾವ್ದೇ ಒಂದು ಸಕ್ಸಸ್ ವಾದದ್ದು ಏನೋ ಒಂದು ಮುಟ್ಟಿ ಸಕ್ಸಸ್ ಮಾಡಬಹುದು ಅನ್ನೋ ಒಂದು ಆತ್ಮವಿಶ್ವಾಸ. ಈಗ ಯಾವ ತರ ಅಂದ್ರೆ ದೃಢತೆ ಸಂವಹನ ಅಂತಾರಲ್ಲ ಸರ್, ಇಲ್ಲಿಂದೇ ಸ್ಟಾರ್ಟ್ ಆಯ್ತತ್ ಹೇಳಕ್ ಇಷ್ಟಪಡ್ತಾ ಸರ್. ಯಾಕಂದ್ರೆ ಒಂದ್ ರೀತಿ ಆತ್ಮವಿಶ್ವಾಸ ನಂದು ಕ್ಲಾರಿಟಿ ಗೊತ್ತಾಯ್ತು ಸರ್. ನನ್ಗೆ ಗೊತ್ತಾದ ಬಳಿಕ ನಾನು ಅಲ್ಲಿ ಹೋದ ಬಳಿಕ ಸರ್ ಕ್ಲಾಸ್ ಅಟೆಂಡ್ ಆದ ಬಳಿಕ ಅಲ್ಲಿ 3 ದಿವಸದ ಕ್ಲಾಸ್ ಯಾವ ತರ ಅಂದ್ರೆ ಸರ್, ಅಲ್ಲಿ ಯಾವುದೇ ಭಯ ಇಲ್ಲದೆ ನಿರ್ಭಯದಿಂದ ಕಲಿಬಹುದು ಸರ್. ಯಾವುದೇ ಭಯ ಇಲ್ಲ ಅಂದ್ರೆ ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂದಲ್ಲ, ನಮ್ಮ ಮನಸ್ಥಿತಿ ಯಾವಾಗಲೂ ಖುಷಿ ಖುಷಿಯಿಂದ ಇರ್ತಿತ್ತು. ಅದೇ ತರ ಅಲ್ಲಿ ಪರಿಸ್ಥಿತಿಯು ತುಂಬಾ ಚೆನ್ನಾಗಿರ್ತಿತ್ತು ಸರ್. ಮತ್ತೆ ಯಾವುದೇ ಅಂದ್ರೆ ವಿಷಯಗಳ ಚರ್ಚೆ ತುಂಬಾ ಚೆನ್ನಾಗಿ ಆಗ್ತಿತ್ತು ಸರ್. ಒಂದು ಮೈಕ್ ಕೊಟ್ಟಾಕ್ರ ಅದು ಯಾವ ತರ ಬಳಕೆ ಮಾಡ್ಕೋಬೇಕು, ಮತ್ತೆ ನಿಲ್ಲುವ ಭಂಗಿ ಹೆಂಗಿರ್ಬೇಕು, ಮತ್ತೆ ಎಲ್ಲ ಸ್ನೇಹಿತರ ಜೊತೆಗೂಡಿ ಚರ್ಚೆ ಹೆಂಗ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಸಾಕಷ್ಟು ಕಲ್ತಿದ್ದೇವೆ ಸರ್ ಅಲ್ಲಿ ವಿಷಯ. ಎಸ್, ನಾನೀಗ ಹೇಳಿದೆ ಆಟಿಟ್ಯೂಡ್ ಸಂಬಂಧಪಟ್ಟಂಗೆ ಮತ್ತು ಜನರಲ್ ಆಗಿ ಈಗಾಗಲೇ ಒಂದು 10-15 ಕೋಟ್ಸ್ ಮಾಡಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವು ಕೋಟ್ಸ್ ಮಾಡಿದ್ದನ್ನ ನಿಮ್ಮ ಜೊತೆ ಕೆಲವನ್ನ ಹಂಚ್ಕೊಳ್ತೀನಿ. ಹೇಗಿತ್ತು ಅಂದ್ಬಿಟ್ಟು ವಂಗ್ಯಮಾರನ ಕೇಳೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಬೇರೆಯವ್ರನ್ನೂ ಸಾಧ್ಯ ಆದರೆ ಕೇಳೋಣ. ನಾನು ನಿರಂತರ ರೋಗಿ ಅಂತಿರಬೇಡಿ ಅಂತ ಹೇಳಿದ್ದೀನಿ. ಇದು ನಾವು ಥರ್ಸ್ಡೇಸ್ ಕ್ಲಾಸಲ್ಲೂ ಕೂಡ ಈ ಥರದ ವಿಷಯಗಳು ಕೊಟ್ಟು ಈ ವಿಷಯಗಳ ಬಗ್ಗೆ ಎಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತಾಡಿರ್ತಾರೆ, ಕೇಳಿ. ಬೇಡ ದುರಾಲೋಚನೆ,
ಇರಲಿ ದೂರಾಲೋಚನೆ. ಹೇಗಿದೆ? ಮಾತು ಒಂದು ಅರ್ಥ ನೀಡಿದರೆ ಮೌನ ನಾನಾ ಅರ್ಥಗಳನ್ನು ನೀಡುತ್ತದೆ. ಸವಾಲುಗಳಿಗೆ ಸವಾಲು ಹಾಕಿ, ಚಾಲೆಂಜ್ ಯುವರ್ ಚಾಲೆಂಜಸ್. ಮಾತನಾಡುವ ಸಂದರ್ಭದಲ್ಲಿ ಮೌನವಾಗಿರಬಾರದು, ಮೌನವಾಗಿರುವ ಸಂದರ್ಭದಲ್ಲಿ ಮಾತನಾಡಬಾರದು. ತಪ್ಪು ಮಾಡದವರು ಏನನ್ನೂ ಸಾಧಿಸುವುದಿಲ್ಲ. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಭಾವನಾತ್ಮಕ ಅಂಶಗಳಲ್ಲಿ ಹೆಚ್ಚಿನ ಸಂತೋಷ ಅಡಗಿದೆ. ಚಿಕ್ಕದಾಗಿ ಆಲೋಚಿಸಿದವರು ಚಿಕ್ಕವರಾಗುತ್ತಾರೆ, ದೊಡ್ಡದಾಗಿ ಆಲೋಚಿಸಿದವರು ದೊಡ್ಡವರಾಗುತ್ತಾರೆ. ಮನಸ್ಸು ಚಿಂತನೆಗಳ ಕಾರ್ಖಾನೆ. ಜೀವನ ಶೈಲಿಯಲ್ಲಿನ ಕೊಂಚ ಬದಲಾವಣೆ ದೊಡ್ಡ ಪರಿವರ್ತನೆ ತರುತ್ತದೆ. ಲಕ್ಷ್ಯ ಗಳಿಸಲು ಲಕ್ಷ್ಯವಿಡಿ. ಹೃದಯ ವೈಶಾಲ್ಯತೆ ಇಂದಿನ ಅಗತ್ಯ. ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ದಿನಚರಿಯ ಬಗ್ಗೆ ನಿಗಾ ಇರಲಿ, ಜೀವನದ ಬಗ್ಗೆ ಹತೋಟಿ ಸಾಧಿಸಿ. ಇತರರೊಂದಿಗೆ ಹೋಲಿಕೆ ಸಲ್ಲದು. ನಮ್ಮ ಬದುಕಿನ ಪಯಣ ನಮ್ಮದೇ. ಕನಸುಗಳನ್ನು ಮಾರ್ಪಡಿಸಿ, ಕೌಶಲ್ಯಗಳನ್ನು ವೃದ್ಧಿಸಿ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಮಾಡಿಫೈ ಯುವರ್ ಡ್ರೀಮ್ಸ್ ಆ್ಯಂಡ್ ಮ್ಯಾಗ್ನಿಫೈ ಯುವರ್ ಸ್ಕಿಲ್ಸ್. ವೀಕ್ಷಕರೇ, ಲೈವಲ್ಲಿ ಇದ್ದೀರಲ್ಲ, ನೋಡ್ತಾ ಇದ್ದೀರಲ್ಲ, ಕಾಮೆಂಟ್ ಮಾಡಿ ಹೇಗಿದ್ದೆ ಅಂತ. ಇನ್ನೊಂದೆರಡು ಹೇಳ್ಬಿಟ್ಟು ನಿಲ್ಲಿಸೋಣ. ಸಹಪಾಠಿಗಳೊಂದಿಗೆ ಸ್ನೇಹ ಭಾವವಿರಲಿ, ಹಿರಿಯರೊಂದಿಗೆ ಗೌರವ ಭಾವವಿರಲಿ, ಕಿರಿಯರೊಂದಿಗೆ ಮಾನವೀಯತೆ ಇರಲಿ. ಸ್ನೇಹಿತರೆ, ಪದಗಳ ಜೊತೆ ಆಟ, ಚೆಲ್ಲಾಟ, ಅದರ ಜೊತೆಗೆ ಒಂದು ಸಂದೇಶ. ಇದನ್ನ ಮನಸ್ಸಲ್ಲಿಟ್ಕೊಂಡು ನಾನೊಬ್ಬ ಪರಿವರ್ತನಾ ಮಾರ್ಗದರ್ಶಿಯಾಗಿ ಈ ಕಾಯಕ ಮಾಡ್ತಾ ಇದ್ದೀನಿ. ಹೊಂಗೆ ಮರ, ಹೇಗಿದೆ ನಮ್ಮ ಹೇಳಿಕೆಗಳು? ತುಂಬಾ ಚೆನ್ನಾಗಿದೆ ಸರ್. ಇವೆಲ್ಲ ನಾವು ನಮ್ದಿದ್ರೊಳಗೆ ನಾವು ಅಳವಡಿಸ್ಕೊಂಡ್ಬಿಟ್ರಿ ಸರ್, ನಮ್ಮಲ್ಲಿ ಇರೋಂತ ಸ್ಟೇಜ್ ಫಿಯರ್ ಹೋಗುತ್ತೆ. ನಮ್ಮಲ್ಲಿ ಇರೋಂತ ಯಾವ್ದಾದ ಒಳ್ಳೆ ಶಕ್ತಿ ಅಡಗಿದೆಯೋ ಅದು ತಾನಾಗೆ ರೂಪಗೊಳ್ಳುತ್ತೆ, ತಾನಾಗೆ ರೂಪಕಾರಕ್ಕೆ ಹೊರಗಡೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಎಸ್ ಮಾಲತಿ ಮೇಡಮ್. ಒಳ್ಳೆಯ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಬೇಕಾಗಿರುವಂತ ಸೂತ್ರಗಳು ಅಂತ ಹೇಳ್ಬೋದು ಸರ್. ನಾವು ಜೀವನವನ್ನ ರೂಪಿಸ್ಕೊಳ್ಳಕ್ಕೆ, ಮತ್ತೆ ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳಕ್ಕೆ, ಇನ್ನು ನಾವು ಆದರ್ಶ ವ್ಯಕ್ತಿತ್ವ ರೂಪಿಸ್ಕೊಳ್ಳಕ್ಕೆ ಅನುಕೂಲಕಾರಿ ಸರ್. ಎಸ್ ಶೈಲಜಾ. ಸರ್, ವ್ಯಕ್ತಿತ್ವ ವಿಕಸನದ ರಹದಾರಿಗಳಂತ ಹೇಳ್ಬೋದು ಸರ್. ಅಂದ್ರೆ ನಮ್ಮನ್ನಲ್ಲಿ ಹೈವೇ ಕರ್ಕೊಂಡು ಹೋಗ್ತವೆ ಸರ್. ಓಕೆ ಓಕೆ, ಗುಡ್. ನೇತ್ರಾವತಿ ಅವ್ರಿಗೆ ಹೇಗೆ ಅನ್ನಿಸ್ತು? ವ್ಯಕ್ತಿತ್ವ ಪರಿವರ್ತನೆಗೆ ಮೂಲಭೂತವಾದ ಒಂದು ಬೇಸಿಕ್ ಥಿಂಗ್ಸ್ ಇವೆಲ್ಲ ಅಂತ ಹೇಳಕ್ ಇಷ್ಟ. ಸ್ನೇಹಿತರೆ, ನೀವು ಕೂಡ ನಮ್ಮ ಆನ್ಲೈನ್ ಆಫ್ಲೈನ್ ಕೋರ್ಸಿಗೆ ಬಂದರೆ ನಿಮ್ಮ ಶಾರ್ಟ್ಕಟ್ ಮೆಥಡು ಮತ್ತು ಸ್ಪೀಡು 10x ಜಾಸ್ತಿ ಆಗ್ತದೆ. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 1% ಕ್ಲಬ್ ಜಾಯಿನ್ ಆಗಬೇಕೆಲ್ಲರೂ. ಟಾಪ್ ಅಂದರೆ ನಾವು ಟಾಪರ್ ಆಗಿರಬೇಕು, ಅಚೀವರ್ ಆಗಬೇಕು, ಲೀಡರ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು, ಮತ್ತು ರಿಚ್ ಆಗಬೇಕು, ಶ್ರೀಮಂತರಾಗಬೇಕು ಅಂತ. ಈ 5 ಅಂಶಗಳನ್ನು, ಗುರಿಗಳನ್ನು ಇಟ್ಟುಕೊಂಡು ನಾವು ನಿರಂತರವಾಗಿ ಕ್ಲಾಸಸ್ ಮಾಡ್ತಾ ಇದ್ದೇವೆ. ಸಾಮಾನ್ಯ ಹೆಚ್ಚು ಭಾಷಣ ಕೌಶಲ್ಯಕ್ಕೆ ನಮ್ಮ ಬಳಿ ಬರ್ತಾರೆ. ನಾವು ಸಂವಹನ ಕೌಶಲ್ಯವನ್ನು ಹೇಳಿಕೊಡುವುದರ ಜೊತೆಗೆ ಜೀವನ ಕೌಶಲ್ಯವನ್ನೇ ಹೇಳಿಕೊಡ್ತಾ ಇರ್ತೇವೆ. ನಿಮಗೆ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನಾನು ದೂರದರ್ಶನದಲ್ಲಿ ಒಟ್ಟು 2000 ಸಂದರ್ಶನಗಳನ್ನು ಮಾಡಿದ್ದೇನೆ. 10 ಹಲವು ಸಾಧಕರನ್ನು ಸಂದರ್ಶನ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನ್ಯೂಸ್ ರೀಡರ್ ಆಗಿದ್ದೆ. ನ್ಯೂಸ್ ಓದ್ತಾ ಆಮೇಲೆ ಇಂಟರ್ವ್ಯೂಸ್ನ ಮಾಡ್ತಾ ಬಂದೆ. ಮಾತು ಭಾಷಣ ಕೌಶಲ್ಯದ ಬಗ್ಗೆನೇ ಪುಸ್ತಕ ಬರೆದ್ಬಿಟ್ಟೆ. ಆಮೇಲೆ ನಿಮ್ಮ ಬದುಕು ನಿಮ್ಮದು, ಅನನ್ಯತೆಯನ್ನು ಅರಿಯಿರಿ ಎನ್ನುವ ಕೃತಿಯನ್ನು ಕೊಟ್ಟು ಒಟ್ಟು ಈಗ 17ನೇ ಕೃತಿ ನಂದು ಡಿಸೆಂಬರ್ನಲ್ಲಿ ಬಿಡುಗಡೆ ಆಗೋದು. ಅದು ಪರೀಕ್ಷೆ ನಿರೀಕ್ಷೆ. 16 ಕೃತಿಗಳು ಈಗಾಗಲೇ ಅವೈಲಬಿಲಿಟಿ ಇದೆ, ನೀವೆಲ್ಲ ಪಡ್ಕೋಬೋದು. ನಮ್ಮ ಮೂಲಭೂತವಾದ ಉದ್ದೇಶ ಇವತ್ತು ನಾವು ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಒಟ್ಟಾರೆ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನದ ಅಂಶಗಳನ್ನು ರೂಪಿಸಬೇಕು, ರೂಢಿಸಬೇಕು. ಇದರಲ್ಲಿ ಪೋಷಕರ ಕರ್ತವ್ಯವಿದೆ, ಸಮಾಜದ ಜವಾಬ್ದಾರಿ ಇದೆ, ಶಿಕ್ಷಕರ ಮೇಲೆಯೂ ಕೂಡ ಹೊಣೆಗಾರಿಕೆ ಇದೆ. ನಮ್ಮ ಇಬ್ಬರು ಈ ಶಿಕ್ಷಕಿಯರು ಕೂಡ ಇವತ್ತು ತಮ್ಮ ಅನುಭವನ ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ, ಶೈಲಜಾ ಮತ್ತು ಮಾಲತಿ ಮೇಡಮು. ಮತ್ತು ಜೊತೆಗೆ ಒಬ್ಬ ಗೃಹಿಣಿ, ಸಾಮಾಜಿಕ ಕಾರ್ಯಕರ್ತೆ ವಂಗೆಮ್ಮ ಕೂಡ ಹೇಳಿದ್ದಾರೆ. ಯೋಗ ಶಿಕ್ಷಕಿ, LIC ಏಜೆಂಟ್ ನೇತ್ರಾವತಿ ಕೂಡ ಅವರು ತಮ್ಮ ಅನುಭವನ ತುಂಬ ಚೆನ್ನಾಗಿ
ಹಂಚಿಕೊಂಡಿದ್ದಾರೆ ನಮಗೆ. ಇದು ಇವತ್ತು ಆ, ನೀವು ಗಮನಿಸಿರ್ಬೋದು, ಆರಂಭದಲ್ಲಿ ಒಂದು ರೀತಿ ಸಂವಾದ. ನಾನು ಈ ಪ್ರಶ್ನೆನೇ ಕೇಳ್ತೀನಿ ಎಂದ್ಬಿಟ್ಟು ಅವ್ರಿಗೆ ಹೇಳಿಲ್ಲ. ಇವತ್ತು ಪ್ರಶ್ನೆಗಳನ್ನು ಕೇಳಿದ್ದೆಲ್ಲವೂ ಆಶುಭಾಷಣ, ಇಂಪ್ರಾಪ್ಚು ಅಂತ ಕರಿತೇವೆ. ಸೊ ಈ ರೀತಿ ಪ್ರಶ್ನೆ ಕೇಳಿದಾಗ ಯಾವ ಥರ ಅನ್ನಿಸ್ತು ಅಂತ ಇದು ಕೊನೆ ಸುತ್ತು. ಓಕೆ ಶೈಲಜಾ? ಸರ್ ನಿಜವಾಗ್ಲೂ ಅಲರ್ಟ್ ಆಗ್ಬಿಡ್ತೀವಿ ಸರ್ ನಾವು. ಅಂದ್ರೆ ಪ್ರಿಪೇರ್ ಆಗಿ ಹೇಳೋದು ಅದು ಒಂದು ಹಂತದ ಸಿದ್ಧತೆ ತಯಾರಿ ಆದ್ರೆ, ಈ ತರ ನಾವು ಸಡನ್ ಆಗಿ ಕ್ವಶನ್ಗೆ ಆನ್ಸರ್ ಮಾಡೋದ್ರಿಂದ ನಮ್ಮೊಳಗೆ ಇರ್ತಕ್ಕಂಥ ನಮ್ಗೆ ಗೊತ್ತಿಲ್ಲಾರ್ದ ಒಂದು ಆ, ಕೌಶಲ್ಯ ಪ್ರಕಟ ಆಗ್ಬಿಡುತ್ತೆ ಸರ್. ಗುಡ್. ಎಸ್ ನೇತ್ರಾವತಿ. ಪ್ರಿಪೇರ್ ಆಗಿ ಹೇಳೋದು ಪುಸ್ತಕದ ಜ್ಞಾನ, ಹ್ಮ್. ಅಂದ್ರ ಸಡನ್ ಆಗಿ ಹೇಳೋದು ಆಂತರಿಕ ಜ್ಞಾನ ಅಂತ ಹೇಳಕ್ ಇಷ್ಟ. ವಾ ಭಾರಿ ಶಾರ್ಪ್ ಆಗ್ಬಿಟ್ರು. ಒಂದೊಂದೇ ವಾಕ್ಯದಲ್ಲಿ ಹೇಳಕ್ ಶುರು ಮಾಡ್ಬಿಟ್ರು ನೇತ್ರಾವತಿ ಅವರು. ವೆರಿ ಗುಡ್. ವಂಗೆಮ್ಮ? ನಾವು ಪ್ರಿಪೇರ್ ಆಗಿ ಹೇಳುವುದು ಒಂದು ತೊದಲಿಕೆ ಬರುತ್ತೆ ಸರ್. ಅದೇ ನಮ್ಮ ಒಳಗಿರೋಂತ ಟ್ಯಾಲೆಂಟ್ ನಿಂದ ನಾವು ಹೇಳಿದ್ರೆ ಅದು ಟ್ಯಾಂಕ್ ಲಿಂದ ಹೊರಗಡೆ ಬರುತ್ತೆ ಅಂತ ನೀವ್ ಹೇಳ್ತೀರಲ್ಲ ಸರ್, ಆ ರೀತಿ. ಮಾಲತಿ ಅವ್ರಿಗೆ ಏನು ಅನುಭವ ಆಯ್ತು? ಇದು ತುಂಬಾ ಚೆನ್ನಾಗಿದೆ Okay, ಸರ್. yes. ಅರ್ಥಾಗಿ ನಾವು ಭಾಗವಹಿಸ್ತೇವೆ. ಜೊತೆಗೆ ನಮ್ಮ ಒಂದು ಎಷ್ಟು ಪದಪತ್ರ ಹೊಂದಿದ್ದೇವೆ, ಎಷ್ಟು ಜ್ಞಾನವನ್ನ ಹೊಂದಿದ್ದೇವೆ ಅನ್ನೋದು ನಮ್ಮನ್ನ ತಕ್ಷಣ ನಮ್ಮನ್ನ ಪರೀಕ್ಷೆಗೊಳಪಡಿಸೋ ರೀತಿಯಲ್ಲಿರುತ್ತೆ. ಓಕೆ ಓಕೆ ಪ್ರಿಪೇರ್ ಆಗಿರೋದು ಅಂದ್ರೆ ಸಂಗ್ರಹಣೆ ಮಾಡ್ಕೊಂಡಿರುತ್ತೆ. ಆದ್ರೆ Yes. ನಾವು ಆಗಿತ್ತು ಸರ್. ಅಂದ್ರೆ ಇಷ್ಟು ದಿನ ನಮ್ಗೆ ತರಬೇತಿಯನ್ನ ಕೊಟ್ಟು ಪೂರ್ವ ನಿರ್ಧಾರಿತವಾಗಿ ಹೇಳಿ ಇಂಥ ಸಮಯವನ್ನು ಕೊಟ್ಟು ಆ ದಿನ ನಮ್ಗೆ ಇಂಟರ್ವ್ಯೂ ಮಾಡಕ್ ಹೇಳ್ತಾ ಇದ್ರಿ ಸರ್. ಅವಾಗ ನಾವು ಬಹಳಷ್ಟು ತಯಾರಿಯಾಗಿ ಬಂದು ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ವಿ. ಅದು ಒಂದು ರೀತಿಯ ಕಲಿಕೆ ಆಗ್ತಾ ಇತ್ತು. ಈಗ ಸಡನ್ ಆಗಿ ತಕ್ಷಣನೇ ನೀವು ಇಲ್ಲಿ ಪ್ರಶ್ನೆಗಳನ್ನ ನಾವು ನಿರೀಕ್ಷಿಸಿರ್ಲಿಲ್ಲ ಸರ್. ನೀವು ಇಂಥ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ. ನಾವ್ ಅದಕ್ಕೆ ನಾವ್ ಬೇರೆ ತರ ಆದ್ರೆ 4-5 ಉತ್ತರಗಳನ್ನ ಹುಡ್ಕೊಂಡ್ ಬರ್ತಿದ್ವಿ. ಬಟ್ ಇಲ್ಲಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಶೇಖರಣೆ ಆಗಿರೋ ಉತ್ತರವನ್ನ ತೆಗೆದೇ ನಾವು ಅನುಭವದಿಂದ ಉತ್ತರ ಹೇಳ್ಬೇಕಾಗ್ತಿತ್ತು ಸರ್. ಇದರಿಂದ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅವ್ರವ್ರ ಜ್ಞಾನದ ಮಾಲತಿ ಮೇಡಮ್ ಅವ್ರು ಹೇಳ್ದಂಗ ಜ್ಞಾನದ ಪರೀಕ್ಷೆ ಆಯ್ತು ಸರ್. ಅಲ್ಲೇ ನಾವು ಇದನ್ನ ಯಶಸ್ವಿಯಾಗಿ ನಿಭಾಯಿಸಿದ್ವಿ ಅಂತ ತಮ್ಮಿಂದ ಕೇಳಿ ತುಂಬಾ ಖುಷಿ ಆಯ್ತು ಸರ್. 100ಕ್ಕೆ 100 ಅಂಕ ಬಂದಂಗೆ. ಹಾಗೆ ಎಲ್ಲಾ ಸ್ನೇಹಿತರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಸರ್. ಮತ್ತೆ ಹಾಗೆ ಅವ್ರ ಕಲಿಕಾ ಮಟ್ಟ, ಅವ್ರ ಕಲಿಕಾ ವೇಗ ತುಂಬಾ ಇಂಪ್ರೂವ್ ಆಗಿದೆ. ಸೂಚ್ಯವಾಗಿ ಮಾತಾಡ್ತಕ್ಕಂಥದ್ದು ಕಲ್ತಿದ್ದಾರೆ. ಹಾಗೇನೆ ಎಲ್ರಲ್ಲೂ ಕೂಡ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚು ಎಷ್ಟು ಕ್ಲಾಸ್ ಅಟೆಂಡ್ ಆದ್ರೂ ಕೂಡ ಇನ್ನು ಕಲಿಬೇಕನ್ನ ಹಂಬಲ ಜಾಸ್ತಿ ಆಗಿರೋದು ಕಾಣ್ತೀನಿ ಹೊರತು ಯಾರಲ್ಲೂ ಕೂಡ ನಿರಾಶೆಯನ್ನ ನಾನು ಕಾಣಲ್ಲ ಸರ್. ಅದು ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಹಾಗೆ ಮಾಲತಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಸರ್. ಅವ್ರಿಗೂ ನಾನು ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೇನೆ ವಂಗ್ಯಮ್ಮ ಮೇಡಮ್ ಅವರು ಸಾಮಾಜಿಕ ಕಾರ್ಯಕರ್ತರು, ಸಮಾಜದಲ್ಲಿ ಹಲವಾರು ಸನ್ನಿವೇಶಗಳನ್ನ ಎದುರಿಸ್ತಕ್ಕಂಥವ್ರು. ಈ ತಾವು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಟ್ಯಾಂಕ್ ಇಂದ ಉತ್ತರ, ಅಂದ್ರೆ ಅವರ ಅನುಭವದ ಮೂಟೆಯಿಂದ ಉತ್ತರಗಳನ್ನ ಹೆಕ್ಕಿ ಕೊಡ್ತಾ ಇದ್ರು. ಅಂದ್ರೆ ಅಲ್ಲಿ ಯಾರಿಗೆ ಎಷ್ಟು ಜ್ಞಾನ ಇದೆ, ಯಾರಿಗೆ ಎಷ್ಟು ತಿಳುವಳಿಕೆ ಇದೆ, ಯಾರ ಆಳ ಎಷ್ಟು ಅನ್ನೋದು ಈ ಸಂದರ್ಭದಲ್ಲಿ ಗೊತ್ತಾಗೋದಕ್ಕೆ ತುಂಬಾ ಸಹಾಯಕ ಆಯ್ತು ಸರ್. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೆ ನೇತ್ರಾವತಿ ಮೇಡಮ್ ಅವರು ಕೂಡ ಬಹಳಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಉತ್ತಮ ಸ್ಪೀಕರ್ ಆಗಿ ಅವರು ಅವಾರ್ಡ್ ತೆಗೆದುಕೊಂಡಿದ್ದಾರೆ. ಅದಕ್ಕೂ ನಾನು ಪ್ರಶಂಸೆ ಮಾಡ್ತೀನಿ. ಹಾಗೆ ಅವರಲ್ಲೂ ಕೂಡ ಈ ಪೋಷಕರ ಒಂದು ಏನ್ ಸಮಸ್ಯೆ ಐತೆ ಅಂತ ಅವರು ಈ ಸಂದರ್ಭದಲ್ಲಿ ತಾವು ಪ್ರಶ್ನೆ ಕೇಳಿದಾಗ ವಾಸ್ತವವಾಗಿ ಹೇಳ್ಬಿಟ್ರಿ ಸರ್ ಅವರು. ಅಂದ್ರೆ ಇದೇ ನಾವು ಸತ್ಯ ನೇರವಾಗಿ ಸ್ಪಷ್ಟವಾಗಿ ಇದು ದೃಢತೆಯ ಸಂವಹನ ಅಂತೀವಲ್ಲ ಸರ್, ಅದು ಅಲ್ಲಿ ಗೊತ್ತಾಯ್ತು. ನಾವು ವಾಸ್ತವನ್ನ ಅರಿತುಕೊಳ್ಳಕನೆ ಹಿನ್ನಡೆ ಮಾಡಿದ್ರೆ ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅವರಲ್ಲೂ ಕೂಡ ಒಂದು ಮಾತಿನ ಚಾಕಚಕ್ಯತೆ ಚೆನ್ನಾಗಿ ಇಂಪ್ರೂವ್ ಆಗಿರೋದು ಗಮನಿಸಿದೆ. ಅಲ್ಲ ಸರ್, ಅವರು ಹೇಳಿರ್ತಕ್ಕಂಥ ಹಲವು ಸಲಹೆಗಳು ಕೂಡ ಉಪಯುಕ್ತ ಆಗಿದ್ದು ಪಾಲಕರಿಗೆ. ಅದಕ್ಕೂ ಕೂಡ ಅವರಿಗೆ ಧನ್ಯವಾದವನ್ನ ಸಲ್ಲಿಸ್ತೀನಿ ಸರ್. ಹಾಗೆ ತಮ್ಗೆ ಎಷ್ಟು ಧನ್ಯವಾದ ಸಲ್ಲಿಸಿದ್ರು ಕಡಿಮೆ ಸರ್. ತಮ್ಮ ತಾಳ್ಮೆಗೆ, ತಮ್ಮ ಒಂದು ಜ್ಞಾನಕ್ಕೆ, ತಮ್ಮ ತಿಳುವಳಿಕೆಗೆ, ನಮ್ಮನ್ನು ತಿದ್ದುವಂತಹ ರೀತಿಗೆ ಪಾಲಕರು ಹೇಗೆ ನಮ್ಗೆ ತಂದೆ ತಾಯಿಗಳು
ಸಮಾಧಾನದಿಂದ ತಾಳ್ಮೆಯಿಂದ ನಮ್ಮನ್ನು ತಿದ್ತಾ ಇರ್ತಾರೋ ಹಾಗೆ ನಾವು ನಮ್ಮ ಒಂದು ಪಾಲಕರ ತರ ನೀವು ನಮ್ಗೆ ತಿದ್ದುತ್ತೀರಿ ಸರ್. ಗುರುವಾಗಿ ಮಾರ್ಗದರ್ಶನ ಮಾಡ್ತೀರಿ ಸರ್. ತಾಯಿ ತರ ನಮ್ಗೆ ಏನಾದ್ರೂ ತಪ್ಪು ಮಾಡಿದಾಗ ಆತ್ಮೀಯತೆಯಿಂದ ಹೇಳ್ತೀರಿ. ಒಟ್ಟಾರೆ ಒಬ್ಬ ವ್ಯಕ್ತಿಯನ್ನ ಕಲಿಕೆಗೆ ಸಿದ್ಧಗೊಳಿಸ್ತೀರಿ ಸರ್. ಅವ್ರ ಎಂಥದೇ ಹಿನ್ನೆಲೆಯಿಂದ ಬರ್ಲಿ, ಅವ್ರ ಎಂಥದೇ ಕಲಿಕಾ ಮಟ್ಟದಿಂದ ತಮ್ಮ ಕ್ಲಾಸಿಗೆ ಜಾಯ್ನ್ ಆಗಿರ್ಲಿ, ಅವರಲ್ಲಿ ಪ್ರಗತಿ ಅಂತಕ್ಕಂಥದ್ದು ಶೀಘ್ರವಾಗಿ ಆರಂಭ ಆಗೋದು ನಾನು ಗಮನಿಸಿನಿ ಸರ್. ಇಂಥ ತರಗತಿಗಳು ಪ್ರತಿಯೊಬ್ಬರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಹೊಸ ಅವಕಾಶ. ಪ್ರತಿಯೊಬ್ಬರು ಬಳಸ್ಕೋಬೇಕು. ಮೇನ್ ಆಗಿ ಪಾಲಕರು ಮೊದಲು ಪರಿವರ್ತನೆ ಆಗ್ಬೇಕು. ಮಗು ಅವ್ರು ಹೇಳೋದು ಕೇಳಲ್ಲ, ಅವ್ರು ಮಾಡೋದನ್ನು ಕಲಿಯುತ್ತೆ. ಹಾಗಾಗಿ ಈಗ ಎಷ್ಟೋ ಪಾಲಕರು ಈ ಒಂದು ಗ್ರೂಪ್ ನಲ್ಲಿ ಇದ್ದಾರೆ ಸರ್. ನಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇರ್ತಾರ. ನೇತ್ರಾವತಿ ಮೇಡಮ್ ಅವರಾಗಿರ್ಬೋದು, ಅಂಗಮ್ಮ ಮೇಡಮ್ ಅವರಾಗಿರ್ಬೋದು. ಇವರಿಂದ ನೋಡಿದಾಗ ನನಗೆ ಖುಷಿ ಅನ್ಸುತ್ತೆ. ಇಲ್ಲ ಪರವಾಗಿಲ್ಲ, ಪಾಲಕರು ಕೂಡ ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ಹೊಸದನ್ನ ಕಲಿಯೋದಕ್ಕೆ ಅವ್ರ ಮನಸ್ಸು ಮಾಡ್ತಾ ಇದ್ದಾರೆ. ಇವ್ರನ್ನ ನೋಡ್ತಾ 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 ಅವ್ರ ಮನೇಲಿರೋ ಮಕ್ಳುಗಳು ಕೂಡ ನಮ್ ತಾಯಿನೇ ಕಲಿತಾ ಇದಾರಲ್ಲ ಅಂದ್ರೆ ನಾನ್ ಯಾಕೆ ಕಲಿಬಾರ್ದು ಅನ್ನೋದೊಂದು ಬಂದ್ಬಿಡುತ್ತೆ ಸರ್.